suppose ಈಗ ಸಬ್ಡೊಮಿನಲ್ಲಿ ಶಿಫ್ಟ್ 1, ಸಬ್ಡೊಮಿನಲ್ಲಿ ಶಿಫ್ಟ್ 1, ಎವ್ರಿ ಸಬ್ಡೊಮಿನಲ್ಲಿ ಶಿಫ್ಟ್ 1 ಆಪರೇಟ್ ಆದಾಗ 3.44 ಎಡಿಟ್ ಮಾಡಬಹುದು. ಈ 4 mm per hour ಕೊಡ್ತಾರೆ. ಅಂದ್ರೆ 4 mm ಅಂದ್ರೆ 25 mm 1 ಇಂಚು ಮಳೆ. ಒಂದು ದಿನಕ್ಕೆ 4 mm ನೀರು ಬೀಳ್ತಾ ಇರುತ್ತೆ ಅಲ್ಲಿ. ಪ್ರಿಸಿಪೇಷನ್ ಮಳೆದು. ಇದು ಯಾವಾಗ 4 mm ಕೊಡೋದ್ರೆ ಪೀಕು ಮಾರ್ಚ್ ಅಲ್ಲಿ. ನೀವು ಮಳೆ ಬಂದಾಗ ಕಮ್ಮಿ ಮಾಡಿ. ಮಾರ್ಚ್ ಇದ್ದಾಗ 4 mm. ಎಲ್ಲಿ 4 mm ಮಾಡಿದೀನಿ ಅಂದ್ರೆ ಎಲ್ಲಾ ಬೆಳೆ ತಗೊಂಡಿದ್ದೀವಿ. ನಮ್ಮ ಕುಟುಂಬದಲ್ಲಿ ಬೆಳಿತೀರಾ ಎಲ್ಲಾ ಬೆಳೆಗೆ ನೀರು ಬೇಕು. ಮೆಣಸಿನಾಗಲಿ, ಕಾಟನ್ ಆಗಲಿ, ಟೊಮೊಟೊ ಆಗಲಿ, ಬೀನ್ಸ್ ಆಗಲಿ, ಜೋಳ ಆಗಲಿ, ತಪ್ಪಲೆ ಸಿರಿಕಲ್ಚರ್ ಆಗಲಿ, ಅವೆಲ್ಲ ತಾಂಡಿ ಮಾರ್ಚ್ ಅಲ್ಲಿ ಗಿಡಕ್ಕೆ ಎಷ್ಟು ಬೇಕು ಅದನ್ನ ನಾವು ಸೈಂಟಿಫಿಕ್ ಡಿಸೈನ್ ಮಾಡಿರ್ತಾರೆ. ಹೆಂಗ್ ಡಿಸೈನ್ ಮಾಡಿರ್ತಾರೆ ಅಂದ್ರೆ ಈಗ ನಮ್ಮ ದಿನಕ್ಕೆ ಎಷ್ಟು ಲೀಟರ್ ನೀರು ಬೇಕು ಅಂತ ಡಾಕ್ಟರ್ ಹೇಳ್ತಾರೆ ನೋಡಿ. ಬೇಸಿಗೆಯಲ್ಲಿ ಹಂಗೆಲ್ಲ ನಾವು ಡಿಸೈನ್ ಮಾಡಿ ನಿಮ್ಗೆ 4 mm per hour ಕೊಡ್ತೀವಿ. ಯಾವಾಗ ಮಾರ್ಚ್ ಅಲ್ಲಿ ಇವರು 2 mm ಕೊಡ್ತಾರೆ. ಇಲ್ಲಿ ಇವ್ರಿಗೆಲ್ಲರಿಗೂ ನೀರು ಕೊಡ್ಬೇಕಂತಂದು ಇಲ್ಲಿಯ ಒಂದು ಒತ್ತಾಸೆ, ಇಲ್ಲಿಯ ಒಂದು ಮುಖಂಡತ್ವ ಪ್ಲಾನ್ ಮಾಡಿದ್ದಕ್ಕೆ ಎಲ್ಲಿಂದ ನೀರು ತಗೊಂಡ್ರು ಅಂದ್ರೆ ಸಮೀಪದ ನದಿ ಅಂದ್ರೆ ತುಂಗಭದ್ರಾ. ಸಮೀಪ ಅಂತ ಹೇಳ್ತೀವಿ, ಸಮೀಪ ಏನಿಲ್ಲ, ಭಯಂಕರ ದೂರ ಇಲ್ಲ. 45 ಕಿಲೋಮೀಟರ್ ದೂರ ಇದೆ ನೋಡಿ. ಇಲ್ಲಿಂದ ಪಂಪ್ ಆಗ್ತದೆ, ಅವೆಲ್ಲ ದೊಡ್ಡ ದೊಡ್ಡ ಟ್ಯಾಂಕ್ ಕಾಣಿಸ್ತಾವ ಮುಂದೆ. ಇದೆಲ್ಲ ನೀರ್ ಫಿಲ್ಟರ್ ಅಲ್ಲಿಂದ ಡೈರೆಕ್ಟ್ ಪಂಪ್ ಆಗಿ ಅಲ್ಲಿ ಹೊರಗಡೆ ಒಂದು ಸೆಕೆಂಡರಿ ಯೂನಿಟ್ ಅಂತ ಅಂತವು 8-10 ಹೆಕ್ಟೇರ್ ಒಂದೊಂದು ಸೇರಿ ಒಂದೊಂದು ಸೆಕೆಂಡರಿ ಯೂನಿಟ್ ಇರ್ತಾವ. ನಮ್ಮ ಕೆಲಸ, ರೈತರ ಕೆಲಸ ಅಲ್ಲಿಂದ ನಂತರ ಇಲ್ಲಿ ಕೆಲಸ ಮಾಡುತ್ತಿಲ್ಲ. ಇಲ್ಲಿ ಬರೀ ಇಂಥ ವಿಜ್ಞಾನಿಗಳು, ಇಂಜಿನಿಯರ್ಗಳಿಗೆ ಇರೋದಿಲ್ಲ. ಆದ್ರೆ ಆ ನೀರು ಬೆಳಗ್ತಾರೆ ಸಂಘ ಯಾಕೆ ಹೋಗಿ ಅವ್ರಿಗೆ ಸಂಬಂಧಪಡುತ್ತಿಲ್ಲ. ಒಂದು ನೀನು ವೇಸ್ಟ್ ಆಗ್ಲಾರಂತ ರೀತಿಯೊಳಗೆ ಆಪರೇಟ್ ಮಾಡೋದು. ಈ ಸಿಸ್ಟಮ್ ಡ್ಯಾಮೇಜ್ ಮಾಡೋದಿಲ್ಲ. ಸಿಸ್ಟಮ್ ಎಲ್ಲರೂ ಒಂದ್ ಕಡೆ ಡ್ಯಾಮೇಜ್ ಆಗಿಬಿಟ್ರೆ ಆ ಸಿಸ್ಟಮ್ ಇಂಟ್ಯಾಕ್ಟ್ ಇರ್ತದೆ. ಒಂದು ಕಾಂಪ್ಯಾಕ್ಟ್ ಇರ್ತದೆ. ಒಂದ್ ಕಡೆ ಡ್ಯಾಮೇಜ್ ಆಗಿ ಹೋಯ್ತು ಅಂದ್ರೆ ಸೆಟಲೈಟ್ ಕನೆಕ್ಟ್ ಆಗೋದಿಲ್ಲ, ವರ್ಕ್ ಆಗೋದಿಲ್ಲ. ಎಲ್ಲೋ ಒಂದ್ ಕಡೆ ಅಂತಂದ್ರೆ ಇಡೀ ಸೆಕ್ಟರ್ಗೆ ತೊಂದರೆ ಆಗ್ತದೆ. ಅದಕ್ಕೆ ಅದನ್ನು ಸಹಿತ ಒಬ್ರಿಗೊಬ್ರು ಯಾಕೆ ಸಂಘ ಅನ್ನೋದು, ಯಾಕೆ ನಮ್ಮ ಡೈರೆಕ್ಟರ್ ನೀರು ಬಿಡುತ್ತ ಸಂಘ ಮತ್ತು ಒಗ್ಗಟ್ಟಾಗಿ ನೀರು ಅಂತ ಹೇಳೋದು ಅಂದ್ರೆ ನಿಮ್ ಸಿಸ್ಟಮ್ ಸಹಿತ ಆ ರೀತಿ ವರ್ಕ್ ಆಗ್ತಿರ್ಬೇಕು. ಎಲ್ಲೇನು ನಾವು ಡ್ಯಾಮೇಜ್ ಮಾಡಿ ಇಟ್ಕೊಂಡು ಉಳಿದೋದಕ್ಕೆ ನಾವು ತೊಂದರೆ ಕೊಡೋದಿಲ್ಲ. ಎಲ್ಲರೂ ಒಗ್ಗಟ್ಟಾಗಿ ಇಷ್ಟು ಸ್ಟ್ರಾಂಗ್ ಆಗಿ ನೀವು ಕೃಷಿಕರಿಗೆ ನಿಮಗೆ ಕೃಷಿ ಬಗ್ಗೆ ಹೇಳೋದು ಅವಶ್ಯಕತೆ ಇಲ್ಲ. ಅದು ಸಹಕಾರದ ಬಗ್ಗೆ ಹೇಳಲಿಕ್ಕೆ ನಿಮಗೆ ತರಬೇತಿಗಳು. ಆಮೇಲೆ ಸಿಸ್ಟಮ್ ಹೆಂಗ್ ವರ್ಕ್ ಆಗುತ್ತೆ ಅನ್ನೋದನ್ನ ನೋಡ್ಲಿಕ್ಕೆ ನಿಮ್ದಕ್ಕೂ ನೀವು ತಾಳಿ ಹಾಕೋಬಿಡ್ಲಿಕ್ಕೆ ಅನ್ನೋದಕ್ಕೆ ಇವತ್ತು ಇಲ್ಲಿ ಬಂದಿದ್ವಿ. ಅದಕ್ಕೆ ಇದನ್ನ ನೋಡಿ, ಇದಕ್ಕೆ ಏನೇ ಡೌಟ್ ಇದ್ರೂ ಸಾಯಂಕಾಲ ತನಕ ಬೇಕಾದಷ್ಟು ಡೌಟ್ಸ್ ಇರಿ ನಿಮಗೆ. ಅದ್ರ ಬಗ್ಗೆ ಸಂಶಯ ಏನೇ ಇದ್ರೂ ಇದ್ರ ಬಗ್ಗೆ ಚರ್ಚೆ ಮಾಡೋದು. ಆದ್ರೆ ವಾಪಸ್ ಹೋದ್ಮೇಲೆ ಇದು ನಮ್ಮ ಸಿಸ್ಟಮ್, ಇದು ನಮ್ದು, ನಾವೇ ನಮ್ದು ಕಾಪಾಡ್ಕೋಬೇಕು ಅನ್ನೋ ಅಭಿಮಾನ ನಿಮ್ಮಲ್ಲಿ ಎಲ್ಲರೂ. ನೀವೇನ್ ನೋಡ್ತಿರಲ್ಲ, ನಿಮ್ ಇಚ್ಛಾಶಕ್ತಿನ ಬೆಳೆಸ್ಕೊಳ್ಳಿ. ನಮ್ಮದು ಅಂತ ನಿಮ್ ಕೈ ಬರ್ಲಿ ಬಿಟ್ಟಿರಲ್ಲ. ನಮ್ದು ಅಂತ ಬಂದ ಮೇಲೆ ನಿಮ್ಮ ಮನೇಲಿ ಯಾರು ಕಳುವು ಮಾಡಿ ಬಿಡ್ತೀರಾ? ನೀವು ಹೊಲದಲ್ಲಿ ಕಳುವಾಗ ಅಂದ್ರೆ ಬಂದ್ ಹೇಳ್ತಾರೆ ಸರ್ ಹುಳ ಇದೆ ಅಂತ ಹೇಳ್ತಾರೆ. ಅದು ನಿಮ್ ಮನೆ ಅದಾನೆ. ಸೊ ಅದನ್ನ ನಿಮ್ ಕಾಯ್ಕೊಂಡು ಜವಾಬ್ದಾರಿ ನಿಮ್ದು. 1 ಎಕರೆಗೆ ಗೌರ್ಮೆಂಟ್ ಖರ್ಚು ಮಾಡಿರೋದು 1 ಹೆಕ್ಟರ್ಗೆ 4 ಲಕ್ಷ ರೂಪಾಯಿ. 1 ಹೆಕ್ಟೇರ್ಗೆ 4 ಲಕ್ಷ ರೂಪಾಯಿ ಖರ್ಚು ಮಾಡಿದೆ. ಇಲ್ಲಿಂದ ಅಮ್ಮಿಗೆ ಬ್ಯಾರಲಿಂದ ಹಿಡ್ಕೊಂಡು ನಿಮ್ ಹೊಲಕ್ಕೆ ಪೈಪ್ ಹಾಕಿ ರಿಪ್ಲೈನ್ ಕೊಟ್ಟು ಇಂಜಿನಿಯರ್ಸ್ ಅಗ್ರೋನಮಿಸ್ಟ್ FAFs ಎಲ್ಲ ಇಟ್ಟು ಅವ್ರ ಕೆಲಸ ಅವ್ರಿಗೆ ಪಗಾರ ಕೊಟ್ಟು 4 ಲಕ್ಷ ಖರ್ಚು ಮಾಡಿದ್ರು. ಗೊತ್ತಾಗಲ್ಲ ಉಳಿಸುವುದು 2 ವರ್ಷದಲ್ಲಿ ಅವರು ಹೇಳ್ತಿದ್ರು 3,000 ಕಿಲೋಮೀಟರ್. ವಿಚಾರ ಮಾಡಿ ನೀವು, ರೋಡ್ ಮಾಡೋದು ಎಷ್ಟು ಈಸಿನೋ ಹೊಲದಲ್ಲಿ ಪೈಪ್ ಹೋಗೋದು ಕಷ್ಟ. ಏನ ಗಿರೀಶ್ ಅವ್ರು ಹೇಳ್ದಂಗ ಅದೆಲ್ಲಾ ಎಸ್ಟಾಬ್ಲಿಷ್ಮೆಂಟ್ ಆದ್ಮೇಲೆ ಅದು ನಮ್ದು ಅನ್ನೋದು ಎಲ್ಲಾ ರೈತರಿಗೂ ಬರ್ತದೆ. ಇದು ಹೇಳಲಿಕ್ಕೆ ಬಹಳ ಸುಲಭ ರೀ. ಈಗ ಹೇಳ್ತಾ ಇದ್ದೆ, ಯಾಕಂದ್ರೆ ಅವ್ರ ಅನುಭವ ಮತ್ತೆ ಹಿಂದಿನ ಇಲ್ಲಿ ನಮ್ಮ ಕಾಡಾ ಇಲಾಖೆಯವರು, ಇಂಜಿನಿಯರ್ಸ್ ಎಲ್ಲರೂ ಒಬ್ಬ ರೈತರು ನನಗ್ ಸಿಗ್ಲಿಲ್ಲ ಅಂದ್ರೆ ಇನ್ನೊಬ್ಬರಿಗೆ ಸಿಗ್ಬಾರ್ದು. ಈ ಒಂದು ಮನೋಸ್ಥಿತಿಗೆ ಹೋಗ್ಬೇಕು. ಇದಕ್ಕಾಗೆ ನಾವು ನೀರು ಬಳಕೆದಾರ ಸಂಘನ ಚೆನ್ನಾಗಿ ಆಗ್ಬೇಕು. ಅದಕ್ಕೆ ಸೆಕ್ರೆಟರಿಗಳು ಇವೆಲ್ಲ ಮೆಂಬರ್ಸ್ ಎಲ್ಲರೂ ಲೀಡರ್ಸ್ ಆದ್ರೆ ಅನ್ನೋದು ನಿಮ್ಮಲ್ಲಿ ಫೀಲಿಂಗ್ನೆಸ್ ಬರ್ಬೇಕು. ಬಂದಾಗ ಮಾತ್ರ ಇದು ಮುಂದಿನ ದಿನ ಬಂದಾಗ ಒಳ್ಳೆ ಕೆಲಸ ಆಗುತ್ತೆ. ಮತ್ತೆ ಈ ಡ್ರಿಪ್ ಬಂದಾಗ ಬೇರೆ ಯಾವ ನಾವು ಈ ಡ್ರಿಪ್ ಒಳಗಿರ್ಬೇಕು. ನಾನು ಹಿಂದಿನೂ ತಮ್ಗೆ ಹೇಳಿದ್ವಿ, ಮೊಟ್ಟ ಮೊದಲಿದ್ರಾಗ ನಾವು ಅಲ್ಪಾವಧಿ ಬೆಳೆಗಳನ್ನ ಬೆಳಿಬೇಕು. ಯಾಕಂದ್ರೆ ನಾವು ಇಲ್ಲಿ ಅವ್ರು ಹೇಳಿದ್ರು
ಈ ಅಂತ ಜೋನ್ ಅಂದ್ರ ವಾರ್ಷಿಕವಾಗಿ ಒಮ್ಮೆ 320 mm ಬರ್ತೈತಿ, ಒಮ್ಮೆ 400 mm ಬರ್ತೈತಿ, ಒಮ್ಮೆ 280 ಬಂದೈತಿ. 5 ವರ್ಷದಾಗ 3 ವರ್ಷ ಬರಗಾಲ ಬರ್ತೈತಿ. 2 ವರ್ಷದಾಗ 1 ವರ್ಷ ಮಾತ್ರ 2 ಬೆಳೆ ಬರ್ತಾವ. 2ನೇ ವರ್ಷ ಒಂದ ಬೆಳೆ ಬರ್ತದೆ. ನೀವು ಕರೆಕ್ಟ್ ಆಗಿ ಈಗ ಚಲೋ ಆಗುತ್ತೆ ನಿಮ್ಮಲ್ಲಿ. ಇದನ್ನ ಸಕ್ಸಸ್ ಸ್ಟೋರೀಸ್, ಇದನ್ನ ಎಲ್ಲಿ ಯಾವ ತರ ಕೆಲಸ ಮಾಡ್ತೈತೆ ನೋಡಿದ್ರಿ ಅಂದ್ರೆ ನಿಮ್ಗೆಲ್ಲರಿಗೂ ಮನನ ಆಗತ್ತೆ. ನೀವು ಅಲ್ಲಿ ಜನಕ್ಕೆ ಹೋಗಿ ಹೇಳ್ಬೇಕಲ್ಲ, ಯಾರಿಗೆ ನಮ್ಮ ಏತ ನೀರಾವರಿಯಾಗ ಎಷ್ಟಿದೆ, ಎಷ್ಟು ನಮ್ದು 26 ನೀರು ಬಳಕೆದಾರ ಸಂಘದ ಸದಸ್ಯರದಾರ. ಆ ಎಲ್ಲಾ ಪದಾಧಿಕಾರಿಗಳಿಗೆ ಸದಸ್ಯರಿಗೆ ಹೇಳ್ಬೇಕು. ಅಂದಾಗ ಮಾತ್ರ ನಾವೆಲ್ಲರೂ ಕೂಡಿ ಎಲ್ಲರಿಗೂ ನೀರು ಸಿಗುತ್ತ. ಆ ನೀರಿನಿಂದ ಒಳ್ಳೆ ಬೆಳೆ ಬೆಳಿಬಹುದು. ಅದರಿಂದ ನಾವು ಒಳ್ಳೆ ಬೆಳೆ ಬೆಳೆದ್ರೆ ಆರ್ಥಿಕ ಮಟ್ಟ ಹೆಚ್ಚಾಗೋದ್ರಿಂದ ಈ ತರ ನಾವು ಪದ್ಧತಿ ಉಪಯೋಗ ಮಾಡೋದ್ರಿಂದ ಮೊದಲು ಹಾಳಾಗೋದಿಲ್ಲ, ನೀರುನು ಮಿತವಾಗಿ ಆಗತ್ತೆ. ಆಮೇಲೆ ನಮ್ಗೆ ಗೊತ್ತಾಗತ್ತೆ ಅದು 1 ವರ್ಷ 2 ವರ್ಷ 3 ವರ್ಷದಾಗ ಆ ತಂತ್ರಜ್ಞಾನ ಉಪಯೋಗ ಮಾಡೋದ್ರಿಂದ ನಿಮಗ ಕಾನ್ಫಿಡೆನ್ಸ್ ನೀವ ಹೊಳ್ಳಿ ನಮಗ ಗಿರಿಶಿ ಅವರಿಗೆ ನಮಗ ಬಂಡಿ ಹೊಟ್ಟಿಸಿದ ನಮಗ ಹೇಳುವಂತ ಒಂದು ಸಾಮರ್ಥ್ಯ ನಿಮಗೆ ಬೆಳೆಸುವಂತ ಅದು ಬರ್ಬೇಕು. ಅದು ಬಂತು ಅಂದ್ರ ನಮಗೆಲ್ಲಾ ಬೇರೆ ಬೇರೆ ರಾಜ್ಯದ ನಾವು ಉದಾಹರಣೆ ಹೇಳ್ತೇವೆ. ಆ ಉದಾಹರಣೆಗಳನ್ನ ನಮ್ಮ ರಾಜ್ಯದಾಗ ಹಿಂಗ ಅದಪ್ಪ, ಮಂಡ್ಯ ಜಿಲ್ಲೆದಾಗ ಹಿಂಗ, ಗದಗ ಜಿಲ್ಲೆದಾಗ ಹಿಂಗ ನಮ್ಮ ರೈತರು ಮಾಡ್ತಾ ಇದ್ದಾರ. ಈ ತರ ನಮ್ಮ ಇರಿಗೇಷನ್ ಟೆಕ್ನಾಲಜಿ ಈ ತರ ಕೆಲಸ ಮಾಡ್ತಾ ಇದೆ. ಪ್ರತಿ ಡ್ರಿಪ್ ಇರಿಗೇಷನ್, ಏತ ನೀರಾವರಿ ಒಂದು ಏನು ಯೋಜನೆಗಳು ಬಹಳ ಯಶಸ್ವಿಯಾಗಿ ಕೆಲಸ ಮಾಡಕತ್ತ ಅನ್ನೋದು ನಂಬುದನ್ನ ಬೇರೆದ ಕಡೆ ನಾವು ಹೇಳುವಂತ ಪರಿಸ್ಥಿತಿ ನೀವು ನಿಮ್ ಕೈಯಾಗಿದೆ. ಅದಕ್ಕೆ ನೀವೆಲ್ಲ ಕಾಯ ವಾಚ ಮನಸ ಚೆನ್ನಾಗಿ ಎಲ್ಲರೂ ಕೂಡಿ ಸ್ವಲ್ಪ ಹೆಚ್ಚು ಕಡಿಮೆ ಒಂದಿಷ್ಟು ಜನ ಅಪೋಸ್ ಮಾಡ್ತಿರ್ತಾರೆ, ಅವ್ರಿಗೆ ತಿಳಿ ಹೇಳು ನಮ್ಮ ನೀರು, ನಮ್ಮ ಕಾಲುವೆ, ನಮ್ಮ ಏತ ನೀರಾವರಿ ಅನ್ಕೊಂಡು ನೀವು ಏನಾರ ಮಾಡಿದ್ದಾದ್ರೆ ನಿಮ್ಗೆ ಲೋಕಲ್ ಬಹಳಷ್ಟು ಅನುಕೂಲ ಸಪೋರ್ಟ್ ಇದೆ. ನೀನು ಮಾತಾಡಿದೀನಿ, ಅದಕ್ಕೆ ದಯವಿಟ್ಟು ಇದನ್ನ ಚೆನ್ನಾಗಿ ಉಪಯೋಗ ಮಾಡ್ಕೊರಿ. ಇಲ್ಲಿ ಏನ್ ತಿಳಿದಿಲ್ಲ ಅದನ್ನ ಚರ್ಚೆ ಮಾಡಿ. ಜೊತೆಗೆ ಈಗ ಅವರು ಯಾವ ಬೆಳೆ ಬೆಳಿಬೇಕಂತ ನೀವು ನೋಡ್ತಾ ಇದ್ರಿ, ಅಲ್ಲಿ ಬೆಳೆ ಬೆಳೆದಂತ ಒಂದಿಷ್ಟು ರೈತರು ಹೊಲಕ್ಕೂ ಕರ್ಕೊಂಡು ಹೋಗ್ತಾರ. ಆ ರೈತರ ಅನುಭವನೂ ಕೇಳ್ಕೊರಿ. ನಿಮ್ ಪ್ರಶ್ನೆ ಏನದು ಕೇಳಿ ತಿಳ್ಕೊಂಡು ನೀವು ಕ್ಲಿಯರ್ ಮಾಡ್ಕೊಂಡು ಇದೇ ತರ ನಿಮ್ಮಲ್ಲಿ ನೀವು ಮಾಡ್ಕೊಂಡು ಉಪಯೋಗ ಮಾಡ್ಕೊರಿ ಅಂತೇಳಿ ಇವತ್ತಿನ ದಿವಸ ನಾವು ಆಲ್ಮಿ ಸಂಸ್ಥೆಯಿಂದ ಇಲ್ಲಿ ನಿಮ್ಗೆಲ್ಲ ಕರ್ಕೊಂಡ್ ಬಂದೆ. ನನಗ್ ಮನಸ್ಸಲ್ಲಿ ಆ ಆಫೀಸ್ನಾಗು ಹೊಲಿಬೇಕಂದ್ರೆ ಇದಾಗ್ಲಿಲ್ಲ. ರೈತರು ಹೋಗ್ಯಾರ, ಗಿರೀಶ್ ಅವ್ರು 2-3 ಸಲ ಹೇಳಿದ್ರು. ಆ ರೈತರ ಫೀಲ್ಡ್ ನೋಡಕ್ ಬಂದೆ. ಮತ್ ನಿಮ್ಮನ್ನು ಹೆಂಗೋ ನಮ್ಮ ರೈತರ ಹೋಗ್ಯಾರ ಅಂತೇಳಿ ನನಗೆ ಅಲ್ಲೇ ಆಕ್ಚುಲಿ ನನಗ್ ಪ್ಲಾನ್ ಇದ್ದಿಲ್ಲ. ಬೇರೆ ಕೆಲಸ ಇತ್ತು, ಅದು ಬೆಂಗಳೂರಿಗೆ ಹೋಗೋದು ಕ್ಯಾನ್ಸಲ್ ಆಗಿದ್ದಕ್ಕೆ ಅಲ್ಲೇ ಆಫೀಸ್ನಾಗ ಇರೋಕ್ಕಿಂತ ನಾನು ರೈತರ ಹೊಲಕ್ಕೆ ಹೋಗ್ಬೇಕಂತ ಓಡಿ ಬಂದೆ. ನಿರ್ದೇಶಕರಿಗೆ ಒಂದು ಚಪ್ಪಾಳೆ ಕೊಡ್ರಿ ನೋಡಿ. ನಿಮ್ದೇನು ಸಮಸ್ಯೆ ಆಗ್ತೈತಿ, ಏನಾಗ್ತದೆ, ಏನು ಅಂತ ಅದು ವೈಯಕ್ತಿಕವಾಗಿ ಯಾರು ಆಪರೇಟ್ ಮಾಡೋದಿಲ್ಲ. ಇದ್ರ ಬಗ್ಗೆ ನೀವು ಸರಿಯಾಗಿ ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಇದ್ರೊಳಗೆ ನಿಮ್ಗೆ ಏನು ತಿಳಿದಿಲ್ಲ ಅಂತ ಹೇಳಿ 100 ಸಾರಿ ಹೇಳೋದನ್ನ ಹೇಳ್ತೀವಿ, ಆದ್ರೆ ಹೋಗ್ಬೇಕು, ಅಳವಡಿಸ್ಕೋಬೇಕು, ತಿಳ್ಕೋಬೇಕು. ಗೊತ್ತಾಯ್ತಲ್ಲ? ರೈಟ್. ಹೋಗೋಣ. ಹಾ, ಇದೇ ಹಂಪಿಗೆ ಬ್ಯಾರೇಜ್ ನಮ್ದು. ಇಲ್ಲಿಂದ ಲಿಫ್ಟ್ ಆಗೋದು, ಆ ಕಡೆ ನೀರು ನಿಂತಿದೆ. ಇದು ಮುಂದೆ ನಮ್ಮ ತುಂಗಭದ್ರಾ ಡ್ಯಾಮ್ ಹೋಗುತ್ತೆ ನೀರು. ಅದೇ ಹೇಳ್ತಾ ಇರ್ತೀನಿ ನಾನು. ಇಲ್ಲಿ ಬಂತು ಅಲ್ಲಿಂದ ನೀರು ಡೈವರ್ಟ್ ಆಗಿ ಬಂದ ಮೇಲೆ ಲಿಫ್ಟ್ ಆಗುತ್ತೆ. ಇಷ್ಟು ಈ ಮಟ್ಟದಿಂದ ಆ ಮಟ್ಟ ಲಿಫ್ಟ್ ಆಗುತ್ತೆ. ಹಾ, ಡೆಲಿವರಿ ಚೇಂಬರ್. ಹಾ, ಇಲ್ಲಿ ಡೆಲಿವರಿ ಚೇಂಬರ್ ಬಂದ್ಬಿಟ್ಟು ನೀರು 2 ಚೇಂಬರ್ ಇದಾವೆ. ಇಲ್ಲಿ ಒಂದು ನಾವು ಇನ್ಸ್ಟಾಲ್ ಮಾಡಿದ್ವಿ. ಇಲ್ಲಿ ನೋಡಿ, ಇದರ ಪ್ರೈಮರಿ ಫಿಲ್ಟರ್ಸ್ ಅಂತೀವಿ ನಾವು. ಪ್ರೈಮರಿ ಫಿಲ್ಟರ್ಸ್ ಯಾಕೆ ಇನ್ಸ್ಟಾಲ್ ಮಾಡಿದ್ವಿ ಅಂದ್ರೆ ಈ ಕೆನಲ್ ವಾಟರ್ ನಾವು ಏನು ಮಾಡ್ಬೇಕ್ರಿ, ಫಿಲ್ಟರ್ ಮಾಡ್ಬೇಕು. ಅಲ್ಲಿ ಅದ್ರ ಇಂಪ್ಯೂರಿಟೀಸ್ ಅಂತ ಅದರಲ್ಲಿ ನಮ್ಮ ಮಣ್ಣು ಬರ್ಬೋದು. ಸೊ ಅದನ್ನ ನಾವು ಡ್ರಿಪ್ ಅಲ್ಲಿ ಯೂಸ್ ಮಾಡ್ತೀವಲ್ಲ ನೆಕ್ಸ್ಟ್ ಇಯರ್, ಅದಕ್ಕೆ ಇಲ್ಲಿ ನಾವು ಪ್ರೈಮರಿ ಫಿಲ್ಟರ್ ಮಾಡ್ತೀವಿ. ಇಲ್ಲಿ ನೆಕ್ಸ್ಟ್ ಇಲ್ಲಿಂದ ಅಂದ್ರೆ ಸೆಕೆಂಡರಿ ಹೆಡ್ ಯೂನಿಟ್ ಕಂಟ್ರೋಲ್ ಅಂತೀವಿ ನಾವು. ಇದು ಝೋನ್ ಅಲ್ಲಿ ಎವರಿ 50 ಹೆಕ್ಟೇರ್ ಒಂದಿರುತ್ತೆ. ಅಂದ್ರೆ ಒಂದು ವಲಯನ ನಾವು ಏನು ಉಪವಲಯ ಮಾಡ್ತೀವಲ್ಲ, ಎಲ್ಲಾ ಉಪವಲಯಗಳಲ್ಲಿ ಒಂದೊಂದು ದ್ವಿತೀಯ ಶುದ್ಧೀಕರಣ ಘಟಕ ಇರುತ್ತೆ. ಇಲ್ಲಿಂದ ನಮ್ಗೆ ಸುಮಾರು 50 ಹೆಕ್ಟೇರ್ ಕವರ್ ಆಗುತ್ತೆ ಈ ಫಿಲ್ಟರ್ ಇಂದ. ಈ ಫಿಲ್ಟರ್ ಇಂದ ಇದ್ರ ಕೆಳಗಡೆ
ನಾವು ಎಷ್ಟು 15 ಶಿಫ್ಟ್ ಹೇಳಿದ್ವಲ್ಲ 15 ಶಿಫ್ಟ್ ಕವರ್ ಆಗುತ್ತೆ ಈ ಫಿಲ್ಟರ್ ಇಂದ ಇದು ಚೆಕಾಸಿ ಫಿಲ್ಟರ್. ಇದ್ರ ನೆಕ್ಸ್ಟ್ ಸೊಲ್ನಾಡ್ ವಾಲ್ ಅಂತೀವಿ. ಇದ್ರ ನೆಕ್ಸ್ಟ್ ಇಲ್ಲಿಂದ ನಮ್ಗೇನು ಪೈಪ್ ಲೈನ್ ಮುಖಾಂತರ ಅಲ್ಲಿ ಬಾಕ್ಸ್ ನೋಡ್ಬೋದು ನೀವು ಅಲ್ಲಿ, ಅದು ಸೊಲ್ನಾಡ್ ವಾಲ್ ಕ್ಲಸ್ಟರ್ ಅಂತೀವಿ. ಅಲ್ಲಿ 3 ರಿಂದ 4 ಸೊಲ್ನಾಡ್ ವಾಲ್ ಇರ್ತವೆ. ಅದು ಸರಿ ಸುಮಾರು ಒಂದು ಸೊಲ್ನಾಡ್ ವಾಲ್ ಕ್ಲಸ್ಟರ್ 3.5 to 4 ಹೆಕ್ಟರ್ ಏರಿಯಾ ಕವರ್ ಮಾಡುತ್ತೆ. ಆ ತರದ್ದು 15 ಶಿಫ್ಟ್ ಇರ್ತವೆ, ಅಂದ್ರೆ 15 ವಾಲ್ ಇರ್ತವೆ. ಮತ್ತೆ ಯಾರ್ಯಾರು ಇದ್ರ ಬಗ್ಗೆ ಏನಾದ್ರು ಡೌಟ್ ಇದ್ರೆ ಕೇಳಿ. ನಾವು ನೌಕಾಪುರ ಜಮೀನಿಗೆ ಹೋಗ್ತೀವಲ್ಲ ಸೋಲನೈಟ್ ವಾಲ್ ಅವ್ರ ಜಮೀನಲ್ಲಿ ಇರುತ್ತೆ, ಅಲ್ಲೇ ಪ್ರತ್ಯಕ್ಷವಾಗಿ ನೋಡ್ಕೋ 3 ರಿಂದ 4 ಹೆಕ್ಟರ್ ಆಗಲ್ಲ. ಅದಕ್ಕೆ ಏನ್ ಮಾಡ್ತೀವಿ, ಈ ತರ ಅವ್ರ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದೀವಿ. ಅವರು ಇನ್ ಮುಂದೆ ಆದ್ರೂ ಈ ರೀತಿ ಇದನ್ನ ನೋಡಿ ಎಚ್ಚೆತ್ಕೊಂಡು ಈ ಹನಿ ನೀರಾವರಿ ಯೋಜನೆನ ಸದ್ಬಳಕೆ ಮಾಡಿಕೊಂಡು ಹೆಚ್ಚಿನ ಉತ್ಪನ್ನ ತಕೊಂಡು ಅದರಿಂದ ಲಾಭ ಪಡ್ಕೋಬೇಕಂತೇಳಿ ನಮ್ದು ಒಂದು ಆಶೆ ಇದೆ. ಸೊ ಈ ತರ ನಾವು ಅವೇರ್ನೆಸ್ ನ ಕಟ್ ಮಾಡಿ ನಾವು ಎಕರೆಕ 25 ರಿಂದ 30 ಚೀಲ ಗೊಬ್ಬರ ಹಾಕ್ತಿದ್ವಿ. ಅಂದ್ರ 11 ರಿಂದ 15 ಕ್ವಿಂಟಲ್ ನಾವು ಹಾಕ್ತಿದ್ವಿ. ನಾವು ಏನೋ ಗೊಬ್ಬರನ ಮಡಿ ಮಾಡ್ತಿದ್ವಿ. ಮಡಿ ಮಾಡಿ ಹಸುವತ್ನ್ಯಾಗ 1.5 ಲಕ್ಷ 2 ಲಕ್ಷ ಮಟ್ಟ ಅಗಿ ಹೋಗಿದ್ರಿ 1 ಎಕರೆಕ. ಈಗ ನಾವು 2020 ಮಟನ ನಾವು ಆಳಿಗೆ ಗೊಬ್ಬರ ಕ್ಯಾನಿಗೆ ಬರೀ ಇದಾಗ್ಬಿಡ್ತದೆ. ಯಾವ್ದು 10 ರೂಪಾಯಿ ಉಳಿಲ್ಲ ಅಂದ್ರೆ ಬರೀ ಆಳಿಗೆ ಆಗ್ತದೆ. ಈಗ ಡ್ರಿಪ್ ಬಂದ್ರಿ. ಇವು ಡ್ರಿಪ್ ಬಂದಿಂದ ನಮ್ಮ ನಟಪಮ್ನಾಗ ಬಂದು ಇದನ್ನ ಡ್ರಿಪ್ ಮಾಡ್ಕೊಂಡ್ರು. ನಾವು ನೋಡಿದ್ರೆ 4 ಇಂಚು 5 ಇಂಚಿಗೆ ನಾವು ಅಗಿ ಹಚ್ತೀವಿ. ಈಗ ನೀವು 4 ಫೂಟ್ ಆಗಲ್ಲ ತಂದಿರಲ್ಪ ಅಂತಂದ ನಾವು ಅಲಕ್ಷ ಮಾಡಿದ್ವಿ. ಆಮೇಲೆ ನೋಡೋಣ ತಡಿ ಅಂತಂದ್ರೆ ಅರ್ಧ ಎಕರೆ ಅಗಿ ಹಚ್ಚಿದ್ವಿ. ಅರ್ಧ ಎಕರೆ ಹಚ್ಚಿದ್ರೆ 1 ಎಕರೆಕ 8,000ಗೆ, ಅರ್ಧ ಎಕರೆಕ 4,000ಗೆ ನಾವು 3,000ಗೆ ಹಚ್ಚಿದ್ವಿ. 3,000ಗೆ ಹಚ್ಚಿದ್ರೆ ಆ 3,000ಗೆ ನಾವು ಅಡ್ಡಾಡಕ್ ಬರಲಿಲ್ಲ. ಹನುಮಂತ ಬೆಳೆದು ಒಳ್ಳೆ ಏನಾಯ್ತು, ಅವಾಗ ರೇಟ್ ಸಿಗ್ತದೆ. 1ನೇ ಕ್ರಾಪ್ ನಾವು ಶಾವಂತಿಗೆ ತಂದು ನಾವು ತಂದು ಒಳ್ಳೆ 1ನೇ ಕ್ರಾಪ್ 1ನೇ ಸಲ ತಂದು ನಾವು ಅದ್ರ ನಮ್ದು ಎಷ್ಟು ಆಗ್ತದೆ, 8 ಲಕ್ಷ ರೂಪಾಯಿ ಆಗ್ತದೆ. ಒಂದು ಕಟಾವ್ಗೆ 15 ರಿಂದ 14 ಕ್ವಿಂಟಲ್ ಬರಕೈತಿ. 60-65 ಕ್ವಿಂಟಲ್ ಬಂತದ ಹೋದ್ರ ಅರ್ಧ ಎಕರೆ. ಆಮೇಲೆ ನಾವು ಮಾಡ್ಕೊಂಡು ಕಟಾಪಣ್ಣ ಮಾಡಿಕೊಟ್ರು. ಒಳ್ಳೆ ಚಲೋ ಆಯ್ತು, ನಮ್ಗೆ ಎಲ್ಲರೂ ಚಲೋ ಆಯ್ತು. ಅದಾಗಿಂದ ನಾವು ಡ್ರಿಪ್ ಮಾಡಕತ್ತೀವಿ. ಡ್ರಿಪ್ ಮಾಡೋ ಹೊತ್ನ್ಯಾಗ ನಾವು 4 ಫೂಟ್ ಎಲ್ಲ ಮಾಡಿದಾಗ ಮತ್ತಾಗ ಎಕರೆ 25 ರಿಂದ 30 ಚೀಲ ಹಾಕ್ತೀವಿ. ಈಗ 1 ಎಕರೆ ಒಮ್ಮೆ ಹಾಕಿದ್ರೆ 3 ರಿಂದ 4 ಕೆಜಿ ಗೊಬ್ಬರ. 3 ರಿಂದ 4 ಕೆಜಿ ನಾವು 3 ಎಕರೆ ಹೊಲಕ್ಕ 150 ಚೀಲ ಹಾಕ್ತೀವಿ. ಈಗ 3 ಎಕರೆ ಹೊಲಕ್ಕ 1.5-2 ಕ್ವಿಂಟಲ್ ಗೊಬ್ಬರ ಜಗ್ಗಾಗುತ್ತೆ. ಒಂದು ಬೆಳೆ ಬಂದ್ಬಿಟ್ಟು ನಾವೇನ್ ಮಾಡ್ತೀವಿ, ಮತ್ತೀಗ ಹೊಸ ಬೆಳೆ ಮಾಡ್ಕೊಂಡು ಸರ್ ತಂದು ಕೊಟ್ಟಿದ್ವಿ. ತಂದ್ಕೊಟ್ಟಿಂದ 200 ರೂಪಾಯಿ ಕೆಜಿ ತಂದ್ಕೊಟ್ರು. ನಾವು ಇದನ್ನ ಹಾಕಿದ್ವಿ. 1ನೇ ಸಲ ಹಾಕಿದ್ವಿ ನಾವು. ಅವ್ರೇನ್ 7 ರಿಂದ 8 ಕ್ವಿಂಟಲ್ ಹೇಳ ನಮ್ಗೆ 14 ಕ್ವಿಂಟಲ್ ಬಂತು. 14 ಕ್ವಿಂಟಲ್ ಬಂದ್ರೆ 14 ಕ್ವಿಂಟಲ್ ಬಂದಿಂದ ಮತ್ತೆ ಹೊಳೆ ಕೊಡ್ರಿ. ಅವ್ರು ಮತ್ತೆ ಮುಂಗಾರಿ ಹಾಕಿದ್ವಿ, ಮುಂಗಾರಿ ಹಾಕಿದ್ವಿ, ಆಮೇಲೆ ಹಿಂಗಾರಿ ಹಾಕಿದ್ವಿ. ಹಿಂಗಾರಿ ಹಾಕಿದ್ರೆ ಮತ್ತೆ 14 ಕ್ವಿಂಟಲ್ ಬಂತು. ಚಲೋ ಬಂತು. ಹೊಳ್ಳಿ 2ನೇ ಸಲ ಹಾಕಿದಾಗ 6 ಮಂದಿ ಹಾಕಿದ್ರು, 9 ಮಂದಿ.
ನಮ್ ಹಿಡ್ಕೊಂಡು 9 ಮಂದಿ ಹಾಕಿದ್ವಿ, 9 ಎಕರೆ ಆಯ್ತು. ಅದು ಚಲೋ ಆಯ್ತು, ಎಲ್ಲರಿಗೂ ಚಲೋ ಆಯ್ತು. ಅದಾಗಿಂದ ಮತ್ತೆ ಈ ಸಲ ನಾವು ಹಾಕಿದ್ವಲ್ಲ, ನಾವು 4 ಎಕರೆ ಹಾಕಿದ್ವಿ. ನಮ್ಮಲ್ಲಿ 30 ಎಕರೆ ಐತಿ ಈ ಕ್ರಾಪ್. ಒಳ್ಳೆ ನಾವು ಸಾವಂತಿಗೆ ಬೆಳೆಯಕೈತಿ. ಮೊದ್ಲಾಗ 12ರಿಂದ 15 ಕ್ವಿಂಟಲ್ ಬರ್ತದೆ. ಈಗ 25ರಿಂದ 30 ಕ್ವಿಂಟಲ್ 40 ಕ್ವಿಂಟಲ್ ಮಟ್ಟ ಬರ್ತದೆ. ನಾವು ಆಳಿಂದ ಕಮ್ಮು ಎಡಿ ಹೊಡ್ಕೊಡ್ತೀವಿ. ಈಗ ಬೆಡ್ ಹಚ್ಚಿ ಎಡಿ ಹೊಡಿತೀವಿ. ಎಡಿ ಹೊಡ್ಬಿಟ್ಟೆ ಅವಾಗ 50 ಆಳು ಹಾಕಿದ್ವಿ. ಈಗ ಒಂದು 20 ಆಳು 15 ಆಳು ಮುಗಿದ್ಬಿಟ್ಟು 1 ಎಕರೆ ಹೊಲ. ಆಮೇಲೆ ಅವಾಗ ಎಡಿ ಹೊಡ್ತೀವಿ. ಅವಾಗ ಎಷ್ಟೋ ಜನ ಕುತ್ಕೊಂಡು ಕೆಟ್ಟದ ಮಡಿ ಕೆಟ್ಟದೆ, ಬಹಳ ಸಮಸ್ಯೆ ಇರ್ತದೆ. ಹಗಲಿ ರಾತ್ರಿ ಕೂಡ ನೀರು ಹಾಕ್ತೀವಿ. ಕಟ್ಟು ಮಾಡಿ ರಾತ್ರಿ 10 ಗಂಟೆ ಕರೆಂಟ್ ಬರ್ಬೋದು. 10 ಗಂಟೆಯಿಂದ 12 ಗಂಟೆ ಮಟ್ಟ ನಾವು ನೀರು ಹಸ್ಬೇಕು. 12ರಿಂದ 2 ಗಂಟೆ ಮಟ್ಟ ಹೆಣ್ಮಕ್ಳು ನೀರು ಹಸ್ಬೇಕು. ಜಕ್ಕ ಶ್ರಮ ಬಿಟ್ಟು ಬರೀ ಆಳಿಗೆ ಗೊಬ್ಬರಕ್ಕೆ ಎಣ್ಣೆಗೆ ಬರೀ ಇದಕ್ಕೆ ಆಗ್ಬಿಡ್ತದೆ. ಇದೇನು ನಟಪ್ಪ ಬಂದಿಂದ ನಮ್ಗೆ ಭಾಳ ಅನುಕೂಲ ಐತಿ, ಭಾಳ ಚಲೋ ಆಗೈತ್ರಿ. ನಾವು ಇದನ್ನ ಹಾಕಿದ್ವಿ, ನಾವು ಏನು ಚೆಂಡು ಹೂವು ಹಾಕಿದ್ವಿ. ಅವರು 8ರಿಂದ 10 ಟನ್ ಹೇಳಿದ್ವಿ. ಈಗ ನಾವು ಡ್ರಿಪ್ ಬೆಳೆಯಕತ್ತೀವಲ್ಲ, 10ರಿಂದ 15 ಮಟ್ಟ ನಾವು ತೆಗೆದ್ವಿ. 15 ಟನ್ ಮಟ್ಟ ತೆಗೆದ್ವಿ. ಎಲ್ಲಾ ತರಿಂದ ಉಳಿದ ಆಗ್ತದೆ. ಮತ್ತೆ ಬರೀ ಆಳಿಗೆ ಗೊಬ್ಬರಕ್ಕೆ ನಮ್ಮ 1.5 ಎಕರೆ ಹೊಲ, 1.5 ಎಕರೆ ಹೊಲದಾಗ ಅರ್ಧ ಎಕರೆ ನೀರು ಹಾಯ್ಲಿಲ್ಲ. ನಾವು ನೀರು ಹಾಯ್ಲಿಲ್ಲ, ಇದು ಜೀವನ ನಡೆಯಲ್ಲ ಅಂತಂದು ಹಮಾಲಿ ಹೋದ್ವಿ. ನಾವು 18 ವರ್ಷ ಹಮಾಲಿ ಮಾಡಿದ್ವಿ. ನಾವು 18 ವರ್ಷ ಹಮಾಲಿ ಮಾಡಿದ್ವಿ. ಡ್ರಿಪ್ ಬಂದಿದ್ದು ಏನಾಯ್ತು, ಹೊಳ್ಳಿ ನಾವು ಡ್ರಿಪ್ ಚಲೋ ಮಾಡಿಕೊಂಡ್ವಲ್ರಿ. ಈ ಸದ್ಯಕ್ಕೆ ನಮ್ದು 2.5 ಎಕರೆ ಹೊಲ ನೀರು ಐತೆ. ಅದರಿಂದ ಮತ್ತೊಂದು ಹೊಲ ಮಾಡ್ಕೊಂಡ್ವಿ. ಅಲ್ಲಿಂದ ಮತ್ತೆ ಈ ಹೊಲ ಮಾಡ್ಕೊಂಡ್ವಿ. ಅವಲಿದ್ದ ನಾವು ಮನೆ ಹಾಕ್ಸಿದ್ವಿ. 11 ಲಕ್ಷ ರೂಪಾಯಿ ಕೊಟ್ಟು ಮನೆ ಹಾಕ್ಸಿದ್ವಿ. ಆಮೇಲೆ 1.5 ಲಕ್ಷ ರೂಪಾಯಿ ಕೊಟ್ಟು ಗಾಡಿ ತೊಗೊಂಡಿರಿ ಮಾಲ್ ಇರಕ್ಕೆ. 2 ಲಕ್ಷ ರೂಪಾಯಿ ಕೊಟ್ಟು ಒಂದು ಹೊಲ ಹಾಕೊಂಡಿರಿ. ಇಷ್ಟೆಲ್ಲ ಮಾಡ್ಕೊಂಡಿರಿ ನಾವು. ಎಲ್ಲ ಭಾಳ ಚಲೋ ಆಗೈತಿ. ಭಾಳ ನಮ್ಗೆ ಇದೇ ಆನಂದ ಐತಿ ದುಡಿಯೋದ. ಮತ್ತೆ ಮುಂಜಾನೆ 7 ಗಂಟೆಗೆ ಬಂದವ್ರು ಸಂಜೆ 7 ಗಂಟೆಗೆ ನಮ್ಮ ಮನೆಗೆ ಹೋದ್ರಿ. ಬುತ್ತಿ ಇಲ್ಲಿಗೆ ಬರ್ತೀವಿ. ಅಕಸ್ಮಾತ್ ಏನೋ ಬರ್ಲಿಪ್ಪ ನಾವು ಮನೆಗೆ ಹೋಗ್ತೀವಿ, ಬರ್ತೀವಿ, ಶ್ರಮ ಬಿಡ್ತೀವಿ. ಆಕೈತಿ ನಮ್ಗೆ ಒಳ್ಳೇದಾಗೈತಿ. ದುಡಿದು ಶ್ರಮ ಬಿಡ್ರಿ ಹಾಗೆ ಆಕೈತಿ ಅಂತ ಎಲ್ಲ ಹೇಳ್ತಿದ್ರು. ನಮಗೆಲ್ಲ ಚಲೋ ಆಗೈತಿ ದೇವರಿಗೆ. ನಿಮ್ಗೆ ಯಾವ್ದಾರು ಡೌಟ್ ಇದ್ರೆ ಏನಾದ್ರು ರಸಗೊಬ್ಬರ ಹಾಕ್ತಿದ್ರ? ಅಂದ್ರ ಹಾಕ್ತಿದ್ವಿ. ತಿಪ್ಪೆ ಗೊಬ್ಬರ ಇಲ್ರಿ ಸರ್, ಸರ್ಕಾರ ಗೊಬ್ಬರ ಹಾಕ್ತಿದ್ವಿ. ಇವೇನೇನು ಹಾಕ್ತಿದ್ವಿ. ಈಗ ಏನ್ರಿ, ಈಗ 9 ಎಕರೆ ಹೊಲಕ್ಕ 1 ಕ್ವಿಂಟಲ್ ಇವರೇ ಹಾಕ್ತಿದ್ವಿ. ಹೌದು, 2 ಕ್ವಿಂಟಲ್ ಇದು ಕೆಜಿ ಗೊಬ್ಬರ ಬರ್ತದೆ. 19 ಆಮೇಲೆ 52 ಜೋಳ 50 ಅದನ್ನ ಹಾಕ್ತಿದ್ವಿ. ಈಗ ಎಷ್ಟ ಭೂಮಿ ಕೊಡೆ ಭೂಮಿ ಭೂಮಿ ಕೇಳ್ತೀವಿ. ನಾವು ಮಂದಿ ಹೊಲ ಮಾಡಿವಿ. ಅದನ್ಯಾಕೆ ನಾವು ಇದನ್ನ ಮಾಡ್ಕೊಳಲ್ರಿ. ಮಂದಿ ಹೊಲ ಅಷ್ಟ ನಮ್ಮ ಹೊಲ ಅಷ್ಟ ಕಳೆನಾಶ ಹೊಡೆದ್ರೆ ಹಾಕತಿ. ಭೂಮಿ ಕೆಡ್ತೀವಿ. ಒಂಥರ ಗಟ್ಟಿಯಾಗಿ ಭೂಮಿ ಕೆಟ್ಕೊಂತ ಹೋಗ್ಬಿಡ್ತೀವಿ. ಅದ ಸರ್ ಬಂದ್ಬಿಟ್ಟು ನಮ್ಮಲ್ಲಿ ಇಷ್ಟು ಕರ್ದಿಲ್ರಿ. ಭತ್ತ ಬೆಳಿತಿದ್ರಿ, ಇತ್ತ ಬೆಳಿಲಿಲ್ರಿ. ಯಾಕೆ ಬೆಳಿಲ್ಲ ಅಂದ್ರೆ ನೀರು ಹಾಸಿ ಗಟ್ಟಿ ಆಗ್ಬಿಡ್ತೀವಿ ಭೂಮಿ. ಯಾವಾಗ ಇದು ನಾವು ಡ್ರಿಪ್ ಅಂತ್ರಿ ಅವಲ್ಲಿದ್ದ ಭೂಮಿ ಸೆಟ್ಲ್ ಆಗ್ಬಿಡ್ತೀವಿ. ಅಡ್ಡಾಡಿ ನೋಡ್ತೀವಿ ನೀವು, ಅಡ್ಡಾಡಿ ಹೆಂಗೆ ಆಗತ್ತೆ ಅಷ್ಟು ಮೆತ್ತಗಾಗ್ಬಿಟ್ಟ ನಮ್ಮ ಭೂಮಿ. ಅಷ್ಟೇ ಚಲೋ ಆಗ್ಯಾವ. ಈಗ ನಾವೆಲ್ಲ ಮತ್ತು ಶ್ರಮ ಬಿಟ್ಟಿವ್ರಿ. ಆಳಿಗೆ ಕೊಟ್ಟು ಸಾಕಾಗ್ತದೆ. ಎಲ್ಲಿ 4 ಮಾರ ತೆಗಿತಿದ್ರಿ ಆಳ ಕಳೆವು. ಟೈಮ್ ಆಗಿಬಿಡಿದ್ರೆ ಹೋಗ್ಬಿಡ್ರಿ. ಬರೀ ಹಾಗೆ ಕೊಡ್ತಿದ್ರಿ ನಾವು. ಈಗೇನು ಡ್ರಿಪ್ ಆತಲ್ರಿ, ಎಡಿ ಹೊಡ್ಯಾಕತ್ತೀವಲ್ರಿ, ನಮಗೆ 12ನೇ ಭಾಗ ಕೊಡಬೇಕಾಗುತ್ತೆ. ಒಬ್ಬರದ್ದು ರೂಪಾಯಿ ಹೊಡಿತೀವಿ. ಭೂಮಿನ ಒಳ್ಳೆ ಫಲವತ್ತಾಗಿ ಹೊಡ್ಯಾಕತ್ತಿ. ಭೂಮಿ ಸೆಟ್ ಆಗ್ಬಿಟ್ಟು ಭೂಮಿ. ಅವಾಗ ಗಡ್ಡೆ ಎಲ್ಲ ಹಾಕಿತ್ರಿ, ಗಟ್ನ್ಯಾದ ಗಡ್ಡೆ ಭೂಮಿ ಅಷ್ಟು. ಆಮೇಲೆ ಮತ್ತಾಗ್ರಿ 5ರಿಂದ 10 ಸಾವಿರ ರೂಪಾಯಿ ಎಕರೆ ಮಾಡ್ಕೊಳೋದು ಯಾರು ಮಾಡ್ಕೊಂತಿದ್ದಿಲ್ರಿ. ಶ್ರಮ ಐತಲ್ರಿ ಅವಾಗ. ಯಾಕಂದ್ರೆ ಮಡಿ ಮಾಡೋದು ಹಳೆಯಿಂದ ಭಾಳ ಕಷ್ಟ ಐತ್ರಿ. ಒಂದು 10ರಿಂದ 12 ಆಳು ಮಡಿ ಮಾಡಕ್ಕೆ ಹೋಗ್ಬೋದು, ಮಡಿ ಮಾಡಕ್ಕೆ. ಈಗೇನಿಲ್ರಿ, ನಾವು ಟ್ರ್ಯಾಕ್ಟ್ರಲ್ಲಿ ಬೆಡ್ ಹೊಡ್ತೀವಿ. ಬೆಡ್ ಹೊಡೆದ್ವಿ, ಪೈಪ್ ಬೆಳಿತೀವಿ, ಮುಗಿದು ಹೋಗ್ತಾವೆ. ಒಂದ್ ಎಕರೆದಾಗ ನೀನು ಮೆರಿಗೋಲ್ಡ್ ಏನ್ 7 ಹೂ ಬೆಳಿತೀಯಲ್ಲ, ಹೂದಾಗ ಲಾಭ ಆಗತ್ತೋ ಏನ್ ಮೆಕ್ಸಿಕನ್ ಬೀನ್ದಾಗ ಲಾಭ ಆಗತ್ತ? ಅದ್ರಾಗ ಎಷ್ಟು ಲಾಭ ಆಗತ್ತೋ ಇದ್ರಾಗ ಎಷ್ಟು ಲಾಭ ಆಗತ್ತೋ ಹೇಳ್ಬೇಕು ಸರ್. ಅದು ಲಾಟ್ರಿ ಟಿಕೆಟ್ ಇದೆ. ಅದು ಹತ್ರ ಇಟ್ಕೊಂಡು ಲಾಟ್ರಿ ಅಂದ್ರೂ 1 ಕೆಜಿಗೆ ಅಥವಾ 1 ಬುಟ್ಟಿಗೆ ಎಷ್ಟು ಮಾರಿದ್ರೆ ನಿಮ್ಗೆ 1 ಎಕರೆಗೆ ಅದು 1 ಟನ್ನಿಗೆ ಸರ್ 100 ರೂಪಾಯಿ ಕೆಜಿ ಮಾರಿದ್ರೆ ನಮ್ಗೆ ಉಳಿತೈತಿ. ಕೆಜಿ ಮಾರಿದ್ರೆ ಎಷ್ಟು ಉಳಿತೈತಿ? ಅದ್ರಾಗ ಮ್ಯಾಗ ಮಾರಿದಪ್ಪ ಅಂದ್ರೆ ಒಂದು 20-30 ರೂಪಾಯಿ ಉಳಿತೈತಿ ಕೆಜಿಗೆ. ಇಲ್ಲಿ ಆಳಿ ಕೊಡ್ಬೇಕ್ರಿ, ಗೊಬ್ಬರದ್ದು, ಆಮೇಲೆ ಕಮಿಷನ್, ಖರ್ಚು, ದಲಾಲಿ, ಹಮಾಲಿ ಎಲ್ಲ ತೆಗಿಬೇಕಲ್ರಿ. ಆಮೇಲೆ ತಗೊಂಡ್ ಹೋಗಿಂದ ಮಾರ್ತೀವಿ.
ಇಲ್ಲದ ಹೊಳೆ ಬಂದ್ಬಿಡ್ತೀವಿ ಈ ಮಾಲ್ ನೋಡ್ರಿ ಎಲ್ಲ ಈ ಸದ್ಯಕ್ಕಿಲ್ರಿ 200-300 ರೂಪಾಯಿ ಕೆಜಿ ಐತಿ. ಅಲ್ಲ ಈಗ 3-4 ಟನ್ ನೀ ಬೆಳಿತೇನೆ ಅಂದಿ ಹೌದು ಹೌದಲ್ಲ ಹೌದು ಸರ್ ಹೂವು ಹೌದು ಸರ್ 3-4 ಟನ್ ಅಂತಂದ್ರೆ 40 ಕ್ವಿಂಟಲ್ 4 ಕ್ವಿಂಟಲ್ 4 ಕ್ವಿಂಟಲ್ದಾಗ 1 ಕ್ವಿಂಟಲ್ಗೆ ಎಷ್ಟು ಉಳಿತೈತೆ ಅಂತೀರಿ? ನಾವು ಕೆಜಿಗೆ 20-30 ರೂಪಾಯಿ ಹೋದ್ರೆ ಅಲ್ಲಿ ಲೆಕ್ಕ ಮಾಡ್ರಿ ಸರ್. ಕ್ವಿಂಟಲ್ಗೆ 2000 ಉಳಿತೈತಿ ಹೌದು ಸರ್. ಹೌದಲ್ಲ 4 ಕ್ವಿಂಟಲ್ಗೆ 80 ಸಾವಿರ ಒಂದ್ ಎಕರೆ ಹಾಕಿದ ಒಂದ್ ಎಕರೆಗೆ ಅದೇನು 25-60 ದಿವಸ 5 ತಿಂಗಳು ಬರ್ತದೆ ಅದು 5 ತಿಂಗಳು ಬರ್ತದೆ. ಎಷ್ಟು ಸಲ ಕಟಾವಾಗುತ್ತೆ? 4 ತಿಂಗಳು ಚಲೋ ಆಯ್ತು ಸರ್. ಅದು ಚಲೋ ಆದ ಬಿಡ್ಲೆ 2 ತಿಂಗಳು ಬರ್ತದೆ 2 ತಿಂಗಳು ಅಲ್ಲಿ ಮುಂದೆ ಸರ್. ಎಷ್ಟು 4 ಸಲ ಕಟಾವ್ ಮಾಡ್ತೇವೆ 5 ಸಲ ಮಾಡ್ತೇವೆ ಅದು ಹಾಗೆ ಹರ್ಕೊಂತ ಐತಿ ಸರ್. ವಾರ ಹರ್ಕೊಂತ 8 ವಾರ ಹೌದು 8 ವಾರ ಇದು ಎಕರೆಗೆ 14 ಕ್ವಿಂಟಲ್ ಅಂತಿದೆ ಹೌದು ಸರ್. ಹೌದಲ್ಲ ಎಕರೆಗೆ 14 ಕ್ವಿಂಟಲ್ ಒಂದು ಕ್ವಿಂಟಲ್ಗೆ ಎಷ್ಟು ರೇಟ್ ಸಿಕ್ಕೈತಿ 700 ರೂಪಾಯಿ ಸಿಕ್ತು ಸರ್. ಹೌದು ಸರ್. ಎಷ್ಟು ಆತ 14 ಕ್ವಿಂಟಲ್ಗೆ? 90 ಸಾವಿರ 90,000 ರೂಪಾಯಿದಾಗ ಇದಕ್ಕೆ ನೀ ಖರ್ಚು ಎಷ್ಟು 20 ಮಾಡ್ಬೋದು? ಸಾವಿರ 18ರಿಂದ 20 ಸಾವಿರ ಏನು ಖರ್ಚು? ಎಲ್ಲ ಅದ್ರಾಗೆಲ್ಲ ಬೀಜ ಇರ್ಬೋದು, ಗೊಬ್ಬರ ಇರ್ಬೋದು, ಎಣ್ಣೆ ಬಂತು. ಕಳೆ ತೆಗಿದಿರ್ಬೋದು, ಎಲ್ಲ ಬಂತು. ಎಣ್ಣೆ ಬಂತು, ಎಲ್ಲ ಬಂತು. ಹೌದು ಸರ್. 3 ತಿಂಗಳು ಬಂದ್ಬಿಡ್ತು. ಅಂದ್ರೆ 70,000 ರೂಪಾಯಿ ಎಕರೆಗೆ ಉಳಿತೀವಿ. ಹೌದು ಸರ್. ಇದು ನಿನ್ನ ಪ್ರಕಾರ ಮತ್ತು ಹೂವಿನಕ್ಕಿಂತ ಈ ಮೆಕ್ಸಿಕನ್ ಬೀನ್ಗೆ ಲಾಭ ಐತೆ. ಸರ್ ವರ್ಷ 5ರಿಂದ 6 ಎಕರೆ ಹಾಕ್ತಿದ್ರಿ ನಾನು ಸಮಯಕ್ಕೆ. ಇದು ಯಾವಾಗ ಬಂತ್ರಿ? ಇದನ್ನ 4 ಎಕರೆ ಹಾಕಿ ಅದನ್ನ 1 ಎಕರೆ ಮಾಡಿದ್ವಿ ಮತ್ತೆ ಸಣ್ಣ ಹೂ ಮಾಡಿದ್ವಿ. ಆಮೇಲೆ ಇದನ್ನ ಈ ವರ್ಷ ನಾವು ಇದನ್ನ ಹಾಕಿವಿ ಅಂದ್ರೆ ಉಳ್ಳಾಗಡ್ಡೆ ಹಾಕಿವಿ. ಇದು 3 ತಿಂಗಳು ಬೇಕ್ರಿ. 3 ತಿಂಗಳ 10 ದಿವಸಕ್ಕೆ ನೀವು ಡ್ರಿಪ್ನಾಗ ಉಳ್ಳಾಗಡ್ಡಿ ಹಾಕಿರಿ? ಹೌದು ಸರ್. ಡ್ರಿಪ್ ಹೌದು ಸರ್ ಡ್ರಿಪ್ನಾಗ ಹೌದಲ್ಲ? 4 ಫೀಟ್ ಬೆಡ್ ಮೇಲೆ ಓಕೆ. ಟ್ರಾನ್ಸ್ಪ್ಲಾಂಟ್ ಮಾಡಿದ್ ಸರ್. ಅಗಿ ತೊಗೊಂಬಂದು ವೆರೈಟಿ ಯಾವ್ದು ಹಾಕಿರಿ? ಅದು ಇದು ಸರ್ ಗರ್ವಾರಿ ಹಾ? ಗರ್ವಾರಿ ಇರುವ ಪಂಚಗಂಗ ಗರ್ವಾರಿ ಎಷ್ಟು ಒಂದ್ ಎಕರೆಗೆ ಎಷ್ಟು ಕ್ವಿಂಟಲ್ ಬರ್ತೈತೆ ಅದು? ಸರ್. ಈ ಬೇಟ್ನಾಗ ಪಾಕೆಟ್ ಹೇಳ್ರಿ 50 ಬೇಟ್ನಾಗ ಈ ಸಲ ಹಾಕಿವಿ ಸರ್. ಉಳ್ಳಾಗಡ್ಡಿ ನಾನು ಹಾಕಿಲ್ಲ ಸರ್. ಅದು ಬ್ರಾಡ್ಕಾಸ್ಟ್ ಮಾಡ್ತಾರೆ ಸರ್. ಟ್ರಾನ್ಸ್ಪ್ಲಾಂಟಿಂಗ್ ಇವ್ರಿಗೆ ಇನ್ನೂ ಇಲ್ಲ ಸರ್ ಅವ್ರಿಗೆ ಟೆಕ್ನಾಲಜಿ ನರ್ಸರಿ ಮಾಡಿ ಟ್ರಾನ್ಸ್ಪ್ಲಾಂಟ್ ಮಾಡೋದು ಹೌದು. ಈಗ ಫಸ್ಟ್ ಟೈಮ್ ಇವ್ರು ಟ್ರೈ ಮಾಡ್ತಾರೆ ಸರ್. ನಾವು ಟೆಸ್ಟ್ ನೀವು ಮಾಡ್ಬೇಕು. ಬಿತ್ತಿರ್ತೀರಲ್ಲ ನಾವು ಉಳ್ಳಾಗಡ್ಡಿ ಹೌದು ಸರ್. ಬಿತ್ತಿ 2 ಸರಿ ಬಿತ್ತೀರಿ ಹೌದು ಸರ್. ಯಾರು ಬೋತ್ ಡೈರೆಕ್ಷನ್ ಹೋಗಿ ಬಿಡ್ತಾರೆ ಸರ್. ಬೋತ್ ಡೈರೆಕ್ಷನ್ ಬಿತ್ತಾರ ಹೌದು ಹೌದು ಸರ್. ಮೊದಲಿಗೆ ಅದೇ ಈರುಳ್ಳಿ ಹಾ ಪ್ರಾಕ್ಟೀಸ್ ಅದ ಇರೋದು ಹೆಚ್ಚಿಗೆ. ಅದೇ ಈಗ ಹಚ್ಚೋದು ಅಂದ್ರೆ ಈಗ ಅವ್ರಿಗೆ ಒಂದು ನೀರಿನ ಒಂದು ಸೆಕ್ಯೂರಿಟಿ ಮ್ಯಾಗ ಹಚ್ತಾರೆ. ಹೌದು ಸರ್. ಇಲ್ಲಿಗ ಒಣ ಹೊಲ್ದಾಗ 2 ಕಡೆ ಬಿಚ್ಚ ಬಿಡ್ತಾರೆ. ಹೌದು ಸರ್. ಹೌದಲ್ಲ? ಹೌದು ಸರ್. ನಿನಗೆ ಯಾವ ಸುಲೋ ಅನ್ಸೈತಿ? ಹಚ್ಚೋದ್ ಸುಲೋನೋ ಈ ಸಲ ಹಾಕಿವಲ್ಲ ಸರ್ ನಮ್ಗೆ ಇಳುವರಿ ಜಾಸ್ತಿ ಬರ್ತದೆ. ಹೆಚ್ಚಿದ ಇಳುವರಿ ಜಾಸ್ತಿ ಬರ್ತದೆ. ಹಚ್ಚಿದ್ದ? ಹೌದು ಸರ್. ಮಡಿ ಮಾಡ್ಬೇಕು. ಮಡಿ ಮಾಡಿ ಅಗಿ ಹಾಕಿ ಯಾಕ? ಅಂದ್ರೆ ಇದು ಅಡ್ಡಿ ಚಲೋ ಬರ್ತದೆ. ಒಂದ ಸೈಜ್ ಬರ್ತದೆ. ಅದು ಅಲ್ಲಿ ಬಿತ್ತದಾದ್ರೆ ಅದು ಸರಿಯಾಗ್ಬಿಡುದು. ಯಾಕ? ಅದು ಹೈ ನೀರು ಇರುತ್ತೆ ಸರ್. ಒಂದು ಹರ್ಕೊಂಡು ಹೋಗುತ್ತೆ ನೀರು ಅಷ್ಟು ಗೊಬ್ಬರ ತೇಲ್ಕೊಂಡು ಅದು ಹೋಗ್ಬಿಡ್ತದೆ. ಏಟ ಹಾಕಿದ್ರೆ ಇಲ್ಲಿ ನಿಂದ್ರಾಗಿರ್ತದೆ. ಇದು ಏನಾಗುತ್ತೆ ರೀ ಡ್ರಿಪ್ ಆಗುತ್ತಲ್ಲ ಹನಿ ಬೀಳುತ್ತಲ್ರಿ. ನಾವು ಏಟೋ ಗೊಬ್ಬರ ಕೊಟ್ಟು ಬೇರಿಗೆ ಆಗ ತಗೊಂಡ್ಬಿಡ್ತಾವೆ. ಗಡ್ಡಿಯಿಂದ ಗಡ್ಡಿಗೆ ಅಂತರ ಅಲ್ಲಿ 4 ವರ್ಷ ಸ್ಪೇಸಿಂಗ್ ಅಂತರ ಚೆನ್ನಾಗಿ ಅವು ಒಂದ್ಕೊಂದು ಹಿಂಗೆ ಕುಡಿತಾವೆ ಸರ್. ಹಂಗಾಗಿ ಇಳುವರಿ ಕಮ್ಮಿ ಬರ್ತದೆ. ಗಡ್ಡೆ ಆಗಲ್ಲ. ಹೌದು ಸರ್. ಹೌದಲ್ಲ? ಈಗ ನಾವು ಪದ್ಧತಿ 4 ಬೆಳಿಗ್ಗೆ 4 ಅಂತ ಹಚ್ತಲ್ರಿ ಗಾಡಿ ಕೂಡ್ಕೊಂಡ್ಬರ್ತೀವಿ. ಮತ್ತೆ ಈ ಸರಿ ನೀವು ಉಳ್ಳಾಗಡ್ಡಿ ಬಂದ್ಮೇಲೆ ಹ್ಞೂ ಒಂದ್ ಎಕರೆಕ ಎಷ್ಟು ಪಾಕೆಟ್ ಆಗೈತೆ ಅನ್ನೋದು ಹೇಳ್ರಿ. ಗಿರೀಶ್ ಅವ್ರಿಗೆ ಹೇಳ್ರಿ ನಮ್ಗೆ ಹೇಳ್ರಿ. ಅಂದ್ರೆ 1 ಪಾಕೆಟ್ ಮ್ಯಾಗ ಲೆಕ್ಕ. ಪಾಕೆಟ್ ಅಂದ್ರೆ ಇಲ್ಲಿ ಲೆಕ್ಕ ಹೆಂಗಂದ್ರೆ 50 kg 1 ಪಾಕೆಟ್ ಅಂತ. ಹ್ಞೂ ಸರ್. ಹೌದಲ್ಲ? ತಕೋಯಮ್ಮಣ್ಣ ಹ್ಞೂ ಸರ್. ಪಾಕೆಟ್ ಲೆಕ್ಕ ಹಾಕ್ತಾರೆ ಅವ್ರು. ಇದು ಇದು 3 ತಿಂಗಳು ಬೇಕು ಸರ್. 3 ತಿಂಗಳದಾಗ ಬಂದ್ಬಿಡ್ತಾರೆ. ಇದು ಬಹಳ ಲಾಭ ಸರ್. ಕಡಿಮೆ ಅವಧಿದೊಳಗೆ ಬರುತ್ತೆ. ಹೌದು ಸರ್. ನೋಡ್ರಿ ಎಲ್ಲರೂ ನೋಡ್ರಿ ಒಂದೇ ನಿಮಿಷ ಗುರುದತ್ತವ್ರ ನೀವು ಮಾತಾಡ್ರಿ. 10 ದಿವಸದಿಂದ 100 ದಿವಸ ಬೇಕು. ಇಂಥ ಬೆಳೆಗಳನ್ನ ನೀವು ಆಯ್ಕೆ ಮಾಡ್ಕೊಳ್ಬಹುದು. ಅಲ್ಪಾವಧಿ ಬೆಳೆಗಳನ್ನ ಆ ಉದ್ದೇಶಕ್ಕೆ ಇಲ್ಲಿ ಬಂದಿದ್ದು. ಮತ್ತೇನ್ ಲಕ್ಕುಂಡಿ ಭಾಗ ಈತ ಸಿಂಕಾಲೂರು ಪಾಪನಸಿ ಕಲಾಪುರ ಈ ಭಾಗದಾಗ ಹೂ ಫೇಮಸ್. ಇಲ್ಲೆಲ್ಲ ರೈತರು ಹೊಲ್ದಾಗ ಹೋರಿ ನೀವು ಒಂದ್ ಅರ್ಧ ಎಕರೆ 20 ಗುಂಟೆ ಹೂ ಇರ್ತದೆ ಅವ್ರ ಉದ್ದೇಶ ಏನಂದ್ರ ಆ ಹೂ ಮಾರೋ ಟೈಮ್ನಾಗ ಈಗ ನಮ್ದು ಈ ಇದು ಚಲೋ ಆತಲ್ಲ ಮಾನವಮಿ ಗಣೇಶ ಚಲೋ ಸರ್. ಗಣೇಶದಿಂದ ಈ ಶ್ರಾವಣದಿಂದ ಚಲೋ ಆತಲ್ಲ. ಇವ್ರ ಹೆಂಗಂದ್ರ ಆ ಹೂ ತಗೊಂಡೋಗಿ ಮಾರ್ ಸಂತೆ ಮಾಡ್ಕೊಂಬರು ಒಂದು ಸಂಪ್ರದಾಯ ಐತಿ. ಲಕ್ಕುಂಡಿ ಹೂ ಒಂದು ಫೇಮಸ್ ಇದೆ ಈ ಭಾಗ. ಸಿಂಗ್ಟಾಲೂರು ಲಕ್ಕುಂಡಿ ಪಾಪನಶಿ ಹಂಗ ಒಂದಿಷ್ಟು ಹೂ ಒಯ್ದು ಮಾರುದು ಹಬ್ಬಕ್ ಸಂತಿ ತರೋದು. ಮತ್ತ ಆ ಹಬ್ಬದ ಟೈಮ್ನಾಗ ಆ ಸೇವಂತಿಗೆ ಒಳ್ಳೆ ರೇಟ್ ಇದೆ. ಆ ಉದ್ದೇಶದಿಂದ ಇದನ್ನು ಬೆಳೆಸ್ತಾ ಇದ್ದಾರೆ.
ಈಗ ಇದು ಹೊಸ ಕ್ರಾಪ್ ನಾವು ನೆಟ್ ಎಫ್ ಎಂ ಇರ್ಬೋದು, ಇಲ್ಲೆಲ್ಲ ನಮ್ಮ ನೀರಾವರಿ ಇಲಾಖೆಯಿಂದ, ನಾವು ಆರ್ಮಿಯಿಂದ ಈ ಒಂದು ಬೆಳೆ ಇಂಥವು ನಾವು ನಿನ್ನಿನ್ನೂ ನಿಮ್ಗೆ ಹೇಳಿದ್ವಿ, ಅಲ್ಪಾವಧಿ ಬೆಳೆಗಳನ್ನ ನಾವು ಇಂಥವು ಹಾಕಿದ್ವಿ ಅಂದ್ರೆ ಅದಕ್ಕಿಂತ ಈಗ ಲಾಭ ಅನ್ಸುತ್ತೆ. ಅದು ಟ್ರೆಡಿಷನಲ್ ಕ್ರಾಪ್ ಯಾವುದು, ಸೇವಂತಿಗೆ. ಇದು ಹೊಸ ಬೆಳೆ, ಹೊಸ ಮೆಥಡ್ ಆಫ್ ನೀರಾವರಿ. ಡ್ರಿಪ್ ಉಪಯೋಗ ಮಾಡಿಕೊಂಡು 3 ತಿಂಗಳದಾಗ 14 ಕ್ವಿಂಟಲ್ ತೆಗಿತಾರೆ, 90,000 ರೂಪಾಯಿ. ಈ ಮಣ್ಣು ಹೆಂಗೈತೆ ಅಂದ್ರೆ ಇದ್ರಾಗ ಪೋಷಕಾಂಶ ಕಡಿಮೆ ಐತಿ, ಸ್ಯಾಂಡಲ್ ಲೋಮಿ ಸಾಯಿಲ್ ಇದು. ಇದ್ರಾಗ ನೀವು ಫಾಸ್ಫರಸ್ ಅಂತೂ ಭಾಳ ಕಡಿಮೆ, ಪೊಟ್ಯಾಶಿಯಂ ಕಡಿಮೆ, ಮ್ಯಾಗ್ನೀಷಿಯಮ್, ಮಾಲಿಬ್ಡಿನಮ್ ಅದು ಕಡಿಮೆ. ಹಿಂಗಾಗಿ ಈ ಒಂದು ಮಣ್ಣಿನೊಳಗ ಬೇರೆ ಬೆಳೆನ ಇಷ್ಟು ಇಳುವರಿ ತೆಗಿಯಕ್ಕಾಗಲ್ಲ. ಜೊತೆಗೆ ಅವರೆಲ್ಲ ಪೋಷಕಾಂಶ ನಿರ್ವಹಣೆ ಇರ್ಬೋದು, ಡ್ರಿಪ್ ಮುಖಾಂತರ ನೀರು ಕೊಟ್ಟಿದ್ದಿರ್ಬೋದು, 3 ತಿಂಗಳದಾಗ ಇಷ್ಟು ಚಂದ ಈ ಬೆಳೆ ಬೆಳ್ಯಾಕ ಇಂಥ ಮಣ್ಣಾಗೂ ನಾವು ಬೆಳಿಬಹುದಲ್ಪ ಅನ್ನೋದನ್ನ ತೋರಿಸ್ಕೊಟ್ಟಾರ ಈ ಮಣ್ಣು. ಸೊ ಅದ್ರದ್ದು ಈ ತರ ನೀವು ಸಹ ಮುಂದಿನ ದಿನಮಾನದೊಳಗೆ ನೀವೆಲ್ಲ ಬೆಳೆ ಬೆಳಿತೀರಿ. ಮತ್ತೆ ಇಷ್ಟೆಲ್ಲ ಗುರುದತ್ ಅವರು, ನಾವು ಗಿರೀಶ್ ಅವರು, ಎಲ್ಲ ವಾಲ್ಮಿ ಅವರು, ಇರಿಗೇಷನ್ ಡಿಪಾರ್ಟ್ಮೆಂಟ್ ಅವರು ಎಲ್ಲರೂ ಕೂಡಿ ಪ್ರಯತ್ನ ಮಾಡಾಕತ್ತೇವಿ. ಇದಕ್ ಮತ್ ಹೊಳ್ಳಿ ಹೋಗಿ ನೀವು ಭತ್ತ ಮತ್ತು ಕಬ್ಬ ಅಂತೇಳಿ ಬೆಳೆಯೋದು ಆ ಒಂದು ಪದ್ಧತಿಗೆ ಹೋದ್ರಿ ಅಂದ್ರ ನಮ್ ಡ್ರಿಪ್ ಅದಕ್ಕೆ ಉಪಯೋಗ ಆಗೋದು. ನನ್ನ ಉದ್ದೇಶ ಇಷ್ಟೇ, ಮೊದಲು ಒಂದು 7-8 ವರ್ಷ ಚೆನ್ನಾಗಿ ಬರ್ತೈತ್ರಿ, ಆಮೇಲೆ ತದನಂತರ ನಿಮ್ದು ಹಾಳಾಗ. ಅದಕ್ಕೆ ಡ್ರಿಪ್ ನೀರ್ ಅದಕ್ಕೆ ಸಫಿಶಿಯಂಟ್ ಆಗಲ್ಲ. ಇನ್ನು ಮುಂದಿನ ದಿನಮಾನದೊಳಗೆ ಅದರ ಟೆಕ್ನಾಲಜಿ ಅದಾವ, ವೈಡ್ ರೋ, ಪೇಡ್ ರೋ ಮೆಥಡ್, ಅದ್ರಾಗ ಮತ್ತೆ ಇಂಟರ್ ಕ್ರಾಪಿಂಗ್ 6 ಫೀಟ್ 8 ಫೀಟ್ ಈಗೆಲ್ಲ ಬಹಳಷ್ಟು ಜನ ರೈತರ ಸಂಶೋಧನೆ ಮತ್ತು ವಿಜ್ಞಾನಿಗಳು ಸಂಶೋಧನೆ ಮಾಡಿ ಕೊಟ್ಟಾರ. ಅಲ್ಲಿ ನೀವು ಇಂಟರ್ ಕ್ರಾಪ್ ಹಾಕಿ ಅವಾಗ ನೀವು ಡ್ರಿಪ್ ಹಾಕಿರಿ ಅಂತ 6 ಫೀಟ್ 8 ಫೀಟ್ 3 6 ಹಿಂಗೇನ್ರ ಕಬ್ಬು ಬೆಳೆದ್ರೆ ಅವಾಗ ಬೆಳಿಬಹುದು. ಬಟ್ ಎಲ್ಲಿ ನೀವು ಈಗ ಸರಾಸರಿ ನೀವು ಭತ್ತ ಬೆಳೆದ್ರಿ ಅಂದ್ರೆ 1 kg ಭತ್ತ ಹೊರಗೆ ಬರ್ಬೇಕಾದ್ರೆ ನೀರು ದಯವಿಟ್ಟು 2,500 ಹಿಡಿದು 4,800 ಲೀಟರ್ ನೀರು 1 kg ಭತ್ತ ಬರಾಕ ಅಷ್ಟು ನೀರು ಉಪಯೋಗ ಮಾಡ್ತೇವೆ. ಅಂದ್ರೆ 2,500 ಒಂದಿಷ್ಟು ಏರಿಯಾದಾಗ 2,800 ಉಪಯೋಗ ಮಾಡ್ತಾರ, ಒಂದಿಷ್ಟು ಏರಿಯಾದಾಗ 3,600 ಲೀಟರ್ ಉಪಯೋಗ ಮಾಡ್ತಾರೆ 1 kg ಭತ್ತ ಬರ್ಬೇಕಾದ್ರೆ. ಒಂದಿಷ್ಟು ಕಡೆ ನಾವು ಕಾಲುವೆ ಬಾಜುನ ಹೊಲ ಇದ್ವು ಅಂದ್ರ ಅವ್ರೇನ್ 4,200 ಲೀಟರ್ ಉಪಯೋಗ ಮಾಡ್ತಾರೆ. ಸೊ ಅದೆಲ್ಲ ಉದ್ದೇಶ, ಅದು ಮುಂದಿನ ನಮ್ಮ ಟೇಲೆಂಟ್ ಫಾರ್ಮರ್ಸ್ಗೆ ನೀರು ಸಿಗಲ್ಲ, ಅವ್ರಷ್ಟ ಉಪಯೋಗ ಮಾಡ್ಕೊಂಡ್ಬಿಡ್ತಾರ. ಮುಂದೆ ಮಧ್ಯಮ ಮಿಡಲ್ ಇದ್ದವ್ರಿಗೆ ಸ್ವಲ್ಪ ಸಿಗ್ತೈತಿ, ಟೇಲ್ ಎಂಡ್ ಇದ್ದವ್ರಿಗೆ ಸಿಗುದೇ ಇಲ್ಲ. ಬಟ್ ಅವ್ರೇನ್ ಮೊದ್ಲಿಗೆ ಯೂಸ್ ಮಾಡ್ತಾರಲ್ಲ ಅವರೆಲ್ಲ ಜಲ್ದಿ 3-4 ವರ್ಷದಾಗ ಮಣ್ಣು ಹಾಳು ಮಾಡ್ಕೊಂಡ್. ಆ ದೃಷ್ಟಿಯಿಂದ ಇದು ಸುಸ್ಥಿರತೆ ಕಾಣ್ಲಿ, ನೀರಾವರಿಯನ್ನ ಸರಿಯಾಗಿ ಸದ್ಬಳಕೆ ಮಾಡಿಕೊಂಡು ಸ್ಥಿರವಾಗಿ ನಾವು ಸಸ್ಟೈನಬಿಲಿಟಿಯನ್ನ ನಾವು ಮೇಂಟೈನ್ ಮಾಡಬೇಕು. ಕಂಟಿನ್ಯೂಸ್ ಆಗಿ ಎವ್ರಿ ಇಯರ್ ನಮ್ಗೆ ಒಳ್ಳೆ ಬೆಳೆಗಳನ್ನ ಬೆಳೆದು ಫಲವತ್ತತೆಯನ್ನ ನಿರಂತರವಾಗಿ ನಾವು ಅದೇ ಫಲವತ್ತತೆಯನ್ನು ಪಡೆಯಲಿಕ್ಕೆ ಇವೆಲ್ಲ ತಂತ್ರಜ್ಞಾನ. ಅದಕ್ಕೆ ಘನ ಸರ್ಕಾರಗಳು, ನಮ್ಮ ಗೌರ್ಮೆಂಟ್ ಆಫ್ ಕರ್ನಾಟಕ ಇದಕ್ಕೆ ಬಹಳಷ್ಟು ಒತ್ತು ಕೊಡ್ತಾ ಇದೆ, ಎಲ್ಲಾ ಸರ್ಕಾರಗಳು ಒತ್ತು ಕೊಡ್ತಾ ಇದಾವ. ಅದ್ರಾಗ ವಿಶೇಷವಾಗಿ ನಮ್ಮ ಕರ್ನಾಟಕ ಸರ್ಕಾರ ಬಹಳಷ್ಟು ಇದಕ್ಕೆ ಒತ್ತು ಕೊಟ್ಟು ಈ ಒಂದು ಪದ್ಧತಿಗೆ ನೀರಾವರಿಗೆ ಯಾಕೆ ಕಷ್ಟಪಡ್ತಾ ಇದೆ ಅಂದ್ರೆ, ಇಂಥ ಭಾಗದೊಳಗೆ ಎಲ್ಲಿ ನಾವು ಸರಾಸರಿ ವಾರ್ಷಿಕ ಮಳೆ ಲೆಸ್ ದನ್ 450 mm, ಇವನ್ ಒಮ್ಮೆ ಇಲ್ಲಿ ಹೆಂಗಂದ್ರೆ ನಾ ಆಗೆಲ್ಲ ಹೇಳಿದೆ, ಕಡಿಮೆ ಒಮ್ಮೆ 200 mm ಬರ್ತೈತಿ. ಅದ್ರಾಗ 3 ವರ್ಷ ಬರಗಾಲ, 3 ವರ್ಷ ಚೆನ್ನಾಗಿ ಮಳೆ ಆತಂದ್ರ ಮತ್ತೊಂದ್ 2-3 ವರ್ಷ ಮಳೆನ ಬರೋದಿಲ್ಲ. ಅಂದ್ರೆ ಅಲ್ಟರ್ನೇಟ್ ಈ ತರ ಇರುವುದ್ರಿಂದ ಈ ತರ ನಾವು ದೂರದಿಂದ 50 ಕಿಲೋಮೀಟರ್ 80 ಕಿಲೋಮೀಟರ್ 100 ಕಿಲೋಮೀಟರ್ ನೀರು ತೊಗೊಂಬಂದು ಹನಿ ನೀರಾವರಿ ಪದ್ಧತಿ ಮಾಡಿದ್ವಿ ಅಂದ್ರ 100 ಮಂದಿ ಆ ನೀರನ್ನು ಉಪಯೋಗ ಮಾಡುವಂತ ಒಂದು ನೀರು ನಮ್ಮಲ್ಲಿ ಇರುವುದರಿಂದ ಅದನ್ನ ನಾವು 1000 ಮಂದಿಗೆ ನೀರು ನಾವು ಅವ ಹೇಳಿದ ಮೊನ್ನೆ ಬಂದಾಗ, ಸರ್ ನಾವು ಮೊದ್ಲಿಗೆ ಹರಿ ನೀರಾವರಿ ಉಪಯೋಗ ಮಾಡ್ತಿದ್ವಿ, ಅವಾಗ 1 ಎಕರೆ ನೀರು ಹಾಸ್ತಿದ್ವಿ. ಈಗ ಹನಿ ನೀರಾವರಿ ನಾವು ಉಪಯೋಗ ಮಾಡೋದ್ರಿಂದ 10 ಎಕರೆ ಮಟ್ಟ ನಾವು ನೀರಾವರಿ ಮಾಡ್ತಾ ಇದ್ದೇವೆ ಸರ್. ಉದ್ದೇಶ ಅದಕ್ಕೆ ನೀವೆಲ್ಲರೂ ಅದನ್ನ ನಾವು ಉಪಯೋಗ ಮಾಡ್ಕೊಂಡ್ರೆ ಅಂದ್ರೆ ಈ ಯೋಜನೆಯನ್ನ ನೀವು ಯಶಸ್ವಿಗೊಳಿಸ್ಲಿಕ್ಕೆ ಕಾರಣ ಆಗುತ್ತೆ. ಇದ್ರಾಗ ಎಲ್ಲರದು ಈಕ್ವಲ್ ಭಾಗಿ ಇದೆ, ನನಗ್ ಸಂಬಂಧ ಇಲ್ಲ, ನಂದಲ್ಲ ಅನ್ನೋದಿಲ್ಲ. ಇದು ನಮ್ದು, ನಮ್ಮ ಸರ್ಕಾರ, ನಮ್ಮ ಸಂಘ ಅಂತ ಬರ್ಬೇಕು. ಇದನ್ನ ನಾವ್ ಯಾಕೆ ಒತ್ತು ಹೇಳ್ತೇವಂದ್ರ, ನೀವು ಅಲ್ಲಿ ಫೀಲ್ಡ್ ಲೆವೆಲ್ನಾಗ ನೀವು ಉಳ್ಕಾದವ್ರಿಗೆಲ್ಲ ನಿಮ್ಮ ಮೆಂಬರ್ಸ್ಗಳಿಗೆ, ನಿಮ್ಮ ಏನ್ ಸಂಘಗಳದು ಎಲ್ಲರಿಗೂ ಹೇಳ್ಕೊಡ್ರಿ, ಇಂತಿಂತ ಅನುಭವ ಹೇಳ್ಕೊಡ್ರಿ. ಇದು ಒಂದು ಈ ಮಣ್ಣು, ನಿಮ್ಮ ಮಣ್ಣು ಭಾರಿ ಒಳ್ಳೆ ಮಣ್ಣು, ಇದಕ್ಕಿಂತ ಒಳ್ಳೆ ಮಣ್ಣು 10 ದಿವಸದಿಂದ 100 ದಿವಸ ಆಯ್ತು. ಇಂಥ ಬೆಳೆಗಳನ್ನ ನೀವು ಆಯ್ಕೆ ಮಾಡ್ಕೊಡ್ಬೋದು, ಅಲ್ಪಾವಧಿ ಬೆಳೆಗಳನ್ನ. ಆ ಉದ್ದೇಶಕ್ಕೆ ಇಲ್ಲಿ ಬಂದಿದ್ದು. ಈ ಸಿಂಕಲ್ರು ಏತ ನೀರಾವರಿ ಯೋಜನೆ 2019 ಈ ಲಕ್ಕುಂಡಿ ಭಾಗ ಹಿಡಿದು ಸರಿ ಸುಮಾರು 24 ಹಳ್ಳಿಗಳಲ್ಲಿ ಐತಿರದ.
ಈ ನೀವು ಇಷ್ಟೊತ್ತನೇ ಕೇಳಿದ್ರೆ ಹೆಂಗ್ ಯಾವ ತರ ಇನ್ಸ್ಟಾಲೇಷನ್ ಐತಿ, ಕ್ರಾಪ್ ಆಯ್ತು ಅಥವಾ ರೈತರು ಇಂಟ್ರಾಕ್ಷನ್ ಮಾಡಿದ್ರು. ಇದ್ರಾಗ ಇನ್ನೊಂದು ಹನಿ ನೀರಾವರಿಯಾಗ ಮೇನ್ ಅಂದ್ರ ಭೂಮಿ ಹದಗೊಳಿಸ್ಬೇಕ್ರಿ. ಯಾಕಂದ್ರೆ ನಮ್ದು 4 ಫೀಟ್ ಇರೋದ್ರಿಂದ ಭೂಮಿ ಯಾವ ತರ ಹದ ಮಾಡಬೇಕು ಅಂದ್ರೆ ನೀವು ಏನ್ ಮಾಡ್ತೀರಿ, ನಾರ್ಮಲ್ ಆಗಿ ನಮ್ಮ ಈ ಭಾಗದ ರೈತರು ಏನ್ ಮಾಡ್ತೀರಿ, ಸೀಡ್ ಕಮ್ ಫರ್ಟಿಲೈಸರ್ ಕಮ್ ಸೀಡ್ ಡ್ರಿಲ್ ಅಂತ ಮಾಡ್ತಿದ್ರು ಅವರು. ಅಂದ್ರೆ ಎರಡು ಒಮ್ಮೆಲೆ ಟ್ರ್ಯಾಕ್ಟರ್ ಬಿದ್ದು ಬಿಡ್ತಿದ್ರು. ಅವಾಗ ಏನಕ್ಕಿತ್ತು, ಅವ್ರಿಗೆ ನೀರ್ ಸಫಿಶಿಯಂಟ್ ಹಾಕಿದಿಲ್ಲ ಅವರು. ಅವಾಗ ಏನಕ್ಕಿತ್ತು, ಇದು ಸರ್ ನಮ್ಗೆ ವೆಟ್ಟಿಂಗ್ ಪ್ಯಾಟರ್ನ್ ಇಲ್ಲ ಅಂತ ಇದ್ರು. ಅವಾಗ ಏನ್ ಮಾಡ್ತೀವಿ ನಾವು 2020 ಒಂದು ಬೆಡ್ ಶೇಪರ್ ಅಂತ ಒಂದು ತಂದ್ವಿ. ಅದು ನೀವು ನಾರ್ಮಲ್ ಆಗಿ ಏನ್ ಮಾಡ್ಬೇಕು, ನೇಗಿಲಿ ಹೊಡ್ಕೊಂಡ್ ನಂತರ ಒಂದು ಕಲ್ಟಿವೇಟರ್ ಹದ ಮಾಡ್ಕೋಬೇಕ್ರಿ. ಆ ನಂತರ ಏನ್ ಮಾಡ್ಬೇಕು, ಬೆಡ್ ಶೇಪರ್ ಅಂತ ಇದೆ, ಅದನ್ನ ಅಡ್ಜಸ್ಟಬಲ್ ಇದೆ. ನಮ್ದು 4 ಫೀಟ್ ಇರೋದ್ರಿಂದ ನೀವು 4 ಫೀಟ್ ಅಂತರದಾಗ ಏನ್ ಮಾಡ್ಬೇಕು, ರೇಸ್ ಬೆಡ್ ಮಾಡ್ಕೋಬೇಕು. ಅಂದ್ರೆ ಭೂಮಿನ ಸ್ವಲ್ಪ ಎತ್ತರಕ್ಕೆ ಇರಿಸ್ಕೋಬೇಕು. ಇಲ್ಲಿ ನೋಡ್ತಿರಲ್ಲ ಇದ ತರ. ಈಗ ಬೇಕಾದ್ರೆ ನೋಡ್ರಿ, ಈಗ ಇಷ್ಟು ಮಳೆ ಆದ್ರೂ ಸಹಿತ ಈ ಭೂಮಿಯಾಗ ನೀವು ಎಲ್ಲೆಲ್ಲಿ ಡ್ರಿಪ್ ಹಾಕಿರ ಅಲ್ಲಿ ನೋಡಿರೋ ಸತ್ಯ ಒಂದ್ ಹನಿ ನೀರ್ ಇಂದಿರಲ್ಲ. ಯಾಕೆ ಇದ್ರ ವಿಶೇಷತೆ ಏನೈತೆ ಅಂದ್ರ, ಜಾಸ್ತಿ ಮಳೆ ನೀರ್ ಆಯ್ತಂದ್ರೆ ಏನಂದ್ರೆ ಇಲ್ಲೇ ಕಾಲುವೆ ಐತೆ, ಅಂದ್ರೆ ಪಾತ್ ಅಂತ ಕರಿತೆ. ಬಂದಂತ ನೀರ್ ಏನಾಗುತ್ತೆ, ಹರಿದು ಎಲ್ಲಿ ಡೌನ್ ಇರುತ್ತೆ ಅಲ್ಲಿ ಹೋಗಿ ನಿಂದಿರ್ತಾರೆ. ಇದ್ರದ್ದು ಒಂದು ಮುಖ್ಯವಾದ ಅಡ್ವಾಂಟೇಜ್. ಅದಕ್ಕೆ ಏನ್ ಮಾಡ್ಕೊಂಡು ನಾವು ಡ್ರಿಪ್ ಇರಿಗೇಷನ್ ಮಾಡ್ತಿದ್ರೆ ನಾವು ಏರು ಮಡಿಗಳಲ್ಲಿ ಮಾಡೋದು ಅತ್ಯವಶ್ಯಕ ಆಗೈತೆ. ನಂತರ ಏನೈತಿ, ಇದ್ರಾಗ ಸೆಲೆಕ್ಷನ್ ಆಫ್ ಕ್ರಾಪ್ ಅಂದ್ರೆ ನಾವು ಬೆಳೆಗಳ ಆಯ್ಕೆ ಅನ್ನೋದು ಒಂದು ಅತ್ಯುತ್ತಮ ಕ್ರಮ ಇದ್ದಾರೆ. ಈಗ ನಾವ್ ಏನ್ ಮಾಡ್ತೀವಿ, ನಮ್ಮ ಭಾಗದಾಗ ಏನ್ ಮಾಡ್ತೀವಿ, ಮೊದಲೆಲ್ಲ ಗಾಂಜಾಳ ಬಿಟ್ಟು ಏನಾಗ್ತಿದಿಲ್ಲ, ಒಂದು ಅಂಟಿತ್ತು ಅಂದ್ರೆ ಸೇವಂತಿಗೆ ಇತ್ತು. ಈ ಭಾಗಕ್ಕೆ ನಾವ್ ಏನ್ ಮಾಡಿದ್ವಿ, ಡ್ರಿಪ್ ಬಂದ ನಂತರ ಈ ಸೇವಂತಿಗೆನ ಯಾವ ತರ ಡ್ರಿಪ್ ಅಲ್ಲಿ ಬೆಳಿಬೇಕಂತ ನಾವು ಸ್ವಲ್ಪ ಬ್ಯಾಕ್ ಗ್ರೌಂಡ್ ರಿಸರ್ಚ್ ಮಾಡಿದ್ವಿ. ಯಾಕಂದ್ರೆ ಇವರು ಹೇಮಣ್ಣರ್ ಹೇಳಿದ್ರ ಪ್ರಕಾರ 1 ಎಕರೆ ಏನ್ರ ಸೇವಂತಿಗೆ ಬಿತ್ತಬೇಕಾದ್ರೆ ಅವ್ರದ್ದು 20,000 ಅಗಿ ಹೋಗಿದ್ರು. 20,000 ಅದ್ರ ಕಾಸ್ಟ್ ಒಂದ್ ಅಗಿಗೆ ಎಷ್ಟಾದ್ರೆ ₹1 ಇದೆ. ನೀವು ಕ್ಯಾಲ್ಕುಲೇಟ್ ಮಾಡ್ರಿ, 20,000 ಅಂದ್ರೆ ಅದ್ರ ಸರಿ ಸುಮಾರು 35,000-40,000 ರೂಪಾಯಿ ಬೆಳೆ ಏನ್ ಮಾಡ್ತೀರಿ, ಅವ್ರು ಅಗಿ ಕೊಡಕ ಅಗಿಗೆ ಖರ್ಚು ಮಾಡ್ತಿದ್ರು. ಅವ್ರು ಅದ್ರಾಗ ಖರ್ಚು ಮಾಡಿ ಅದಕ್ಕೆ ಪೆಸ್ಟಿಸೈಡ್ ಅಲ್ಲಿ ಗೊಬ್ಬರ ಅಲ್ಲಿ ಎಲ್ಲಾ ಮಾಡಿರೋ ಸತಿ ಅವ್ರಿಗೆ ಏನಾಯ್ತು, 20,000 ರೂಪಾಯಿ ಬರ್ತಿದ್ರಲ್ಲ. ಅದು ಎಷ್ಟು 6 ತಿಂಗಳಿಗೆ ಬರ್ತಿದ್ದಿಲ್ಲ. ಅದಕ್ಕೆ ನಾವೇನ್ ಮಾಡ್ರಿ, ಇದ ಬೆಡ್ ಶೇಪರ್ ನಾವು ಯಾವ ತರ ಬೆಳೆಗಳನ್ನ ಹೊಂದಿಸ್ಕೋಬೇಕಂತ ನಾವು ರಿಸರ್ಚ್ ಮಾಡಿದಾಗ ಇದು 4 ಫೀಟ್ ಇರೋದ್ರಿಂದ ಈ ಕ್ರಾಪ್ ಏನೈತಿ 6 ತಿಂಗಳು ಬೆಳೆ ಇರುತ್ತೆ. ಸೇವಂತಿ ಅಂತ ಹೇಳ್ತೀವಿ ಒಂದು ಎಕ್ಸಾಂಪಲ್. 6 ತಿಂಗಳು ಬೆಳೆ ಇತ್ತಂದ್ರೆ ನಾವೇನ್ ಮಾಡೋದಕ್ಕ ಪೇಡ್ ರೋ ಸಿಸ್ಟಮ್ ಅಂತ ಮಾಡ್ತೀವಿ. ಈ 4 ಫೀಟ್ ಬೆಡ್ನ್ಯಾಗ ಒಂದ್ ಸಾಲಿನಾಗ 2 ಗಿಡಗಳು ಕುದಿಸ್ಕೋಬೇಕು. ಅಲ್ಲಿ ನೋಡಿದ್ರೆ ಅಲ್ಲಿ ನೋಡಿದ್ರೆ 2 ಸಾಲ ಕುದಿಸ್ಕೋಬೇಕು. ಅಲ್ಲಿ ಕುಂತಂದ್ರೆ 1 ಎಕರೆಗೆ 2,000 ಗಿಡ ಹಾಕೋ. ಅಂದ್ರೆ ನಾವ್ ಅಲ್ಲಿ ಏನಂದ್ರೆ ಸಿಗ್ಲಿಂಗ್ ಕಾಸ್ಟ್ ಕೊಡ್ತಾ ಹೊಡಿವಿ. ಡ್ರಿಪ್ ಸಿಸ್ಟಮ್ ಅಂದ್ರೆ ಪ್ರತಿಯೊಂದು ವಾರಿಗೂ ವೆಚ್ಚ ಕೊಡ್ತೀವಿ. ನೀವು ಕೇಳಿರ್ಬೋದು, ಎಲ್ಲ ನಾವು ಟಿಪಿಟಾಗಿ ಹೇಳಿದಿರುವ ರಾಸಾಯನಿಕ ಗೊಬ್ಬರದ ಖರ್ಚು ಕಡಿಮೆ ಮಾಡ್ತೀವಿ ಅಂತಂದ್ವಿ. ಹೆಂಗಂತಂದ್ರ ಅದಕ್ಕೆ ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ ಇರ್ತದೆ. ಕಂಪ್ಲೀಟ್ ಆಗಿ ನೀರ್ನಾಗ ಕರುವಂತ ಗೊಬ್ಬರಗಳನ್ನ ಏನ್ ಮಾಡ್ಕೊರಿ, ಅದನ್ನ ಸಮ ಪ್ರಮಾಣದಾಗ ಮಾಡ್ಬೇಕು. ಒಂದ್ 60 ಲೀಟರ್ ನೀರ್ನಾಗ ಮ್ಯಾಕ್ಸಿಮಮ್ ನಾವು 10 kg ಅಷ್ಟೇ ಕಲ್ಸ್ಕೋಬೇಕ್ರಿ. ಕಾನ್ಸಂಟ್ರೇಷನ್ ಎಷ್ಟು ಇರ್ಬೇಕು, ಲೆಸ್ 5% ಇರ್ಬೇಕು. 5% ಲೆಸ್ ಮಾಡಿದ್ರೆ ಆಗುತ್ತೆ, ನೀಟಾಗಿ ಅಬ್ಸಾರ್ಪ್ಷನ್ ಆಗುತ್ತೆ. ಒಬ್ಬ ರೈತರ ಇರ್ತಾರೆ, ಸರ್ ನಾ ಡ್ರಿಪ್ ನಾಗ 40 kg ಕೊಡ್ತೀವಿ ಆಗೋದಿಲ್ಲ, ಅನುಕೂಲ ಆಗ್ತದ. ಭೂಮಿಗೆ ಎಷ್ಟು ಬೇಕು ಅಷ್ಟು ತೊಗೊಳ್ತೀರಿ. ಇದು ನಾವು ಉಳಿದ್ರೆ ಆಪರೇಷನ್ ಆಗುತ್ತೆ ಅಥವಾ ಹಾಳಾಗುತ್ತೆ. ಅದಕ್ಕೆ ನಾವೇನ್ ಮಾಡ್ತೀವಿ, ಅವರಿಗೆ ಒಂದು ಪ್ರಾಪರ್ ಶೆಡ್ಯೂಲ್ ಅಂತ ಮಾಡ್ತೀವಿ. ಯಾವ ಹಂತದಾಗ ಯಾವ್ಯಾವ ಗೊಬ್ಬರ ಕೊಡ್ಬೇಕು, ಯಾವ ತರ ಇಂಟರ್ ಕ್ರಾಪ್ ಮಾಡ್ಬೇಕು. ಇನ್ನೊಂದು ಏನಂತಾರೆ, ಇದ್ರಾಗ ಒಬ್ಬರು ರೈತರು ಏನಂತಾರೆ, ಸರ್ ಎಡಿ ಹೊಡಿಯಕ್ಕಾಗಲ್ಲ ಅಂತ. ನೀವ ನೋಡ್ಬೋದಿಲ್ಲ, ಇದು ಎಡಿ ಹೊಡೆದ ಭಾಗ ಇದು ನಿಮ್ಗೆ ಗೊತ್ತಾಗುತ್ತಲ್ರಿ. ಎಡಿ ಹೊಡೆದ್ರೆ ಯಾವ ತರ ಇರುತ್ತೆ, ಎಡಿ ಹೊಡಿಲ್ಲ ಆಗುತ್ತೆ. ಅಂದ್ರೆ ಅದಕ್ಕೆ ಸೆಲೆಕ್ಷನ್ ಆಫ್ ಕ್ರಾಪ್ ಮತ್ತ ಭೂಮಿ ಹದ ಮಾಡ್ಕೊಂಡು ಇಂಪಾರ್ಟೆಂಟ್. ನೆಕ್ಸ್ಟ್ ವೆಂಚೂರ್ ಐತಲ್ರಿ, ಆ ವೆಂಚೂರ್ನ ಎಲ್ಲಾ ವಾಲಿಗೂ ಕೊಡ್ತೈತೆ. ಅದಕ್ಕೆ ಕಂಪ್ಲೀಟ್ಲಿ ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ ಕೊಟ್ಟು ಅದ್ರ ಹಂತವಾಗಿ ಯಾವ ಹಂತದಾಗ ಕೊಡ್ತಿದ್ರು ಅದನ್ನೊಂದು ಮಾಡ್ಕೋಬೇಕು. ನೆಕ್ಸ್ಟ್ ಇದರಿಂದ ಡ್ರಿಪ್ ಇಂದ ಲಾಭ ಇನ್ನೊಂದಂದ್ರೆ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಆಗುತ್ತೆ. ನೀವು ಬೇಕಾದ್ರೆ ಇದ ಹೂವು ಐತಲ್ಲ, ಅವ್ರು ಈ 2019 ಮೊದಲು ಏನ್ ಮಾಡ್ತಿದ್ರು, ಎಲ್ಲ ಹೂವು ತೊಂದೋದಾಗ ಅವ್ರನ್ನ ಸೆಲೆಕ್ಷನ್ ಮಾಡ್ತಿರೋದು, ಇದು ಸರಿ ಐತಿ ಸರಿ ಇಲ್ಲ ಅಂತ ಮಾಡ್ತಿರೋ. ಅದ್ರ ಡ್ರಿಪ್ ನೇ ಬೆಳೆದ ಹೂ ನಾವು ಫಸ್ಟ್ ಪ್ರಿಫರೆನ್ಸ್ ಮಾಡ್ತಿದ್ರು. ಅವ್ರು ಫಸ್ಟ್ ಡ್ರಿಪ್ ಇಂದ ಹೂವು ಕೊಟ್ರೆ ಆಮೇಲೆ ಉಳ್ಕೆದ್ದು ಹೈ ನೀರಲ್ಲಿ ಅಥವಾ ನಾರ್ಮಲ್ ಆಗಿ ಬೆಳಿತಾರ್ರಿ ಆ ಹೂವು ತೊಂತಿದ್ರು. ಹಂಗಾಗಿ ಏನಂತೀರಿ, ನಮ್ದು ಕ್ರಾಪ್ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಆಯ್ತು. ನೆಕ್ಸ್ಟ್ ಪ್ರೊಡಕ್ಷನ್ ಆಫ್ ಕ್ರಾಪ್ ಅಂದ್ರೆ ಅದ್ರ ಉತ್ಪನ್ನ ಏನ್ ಹತ್ತೆ, ಮೊದಲೆಲ್ಲ ಅವ್ರು ಹೇಳ್ತಿರ 10 ರಿಂದ 12 ಕ್ವಿಂಟಲ್ ಬರೋದು, ಈಗ ಆಲ್ಮೋಸ್ಟ್ 30 ಕ್ವಿಂಟಲ್ ಬರಕತ್ತದ ಎಕರೆಕ. ಅಂದ್ರೆ ಆಲ್ಮೋಸ್ಟ್ ಡಬಲ್ ಆಯ್ತಲ್ರಿ. ಇಲ್ಲಿ ನಾವ್ ಏನ್ ಮಾಡಿದ್ವಿ, ಖರ್ಚನ್ನು ಕಡಿಮೆ ಮಾಡಿದ್ವಿ, ಉತ್ಪನ್ನ ಜಾಸ್ತಿ ಆಗ್ತದೆ. ಅಂದ್ರೆ ಆಟೋಮೆಟಿಕ್ ಆಗಿ ಏನ್ ಮಾಡಿದ್ವಿ, ಫಾರ್ಮರ್ ಇನ್ಕಮ್ ನ ನಾವು ಡಬಲ್ ಮಾಡಬಹುದು. ಅದು ಎದರಿಂದ ಸಾಧ್ಯ ಅಂದ್ರೆ ಡ್ರಿಪ್ ಇಂದ ಸಾಧ್ಯ ಐತೆ. ಹಂಗಾಗಿ ನೀವು ಪುರಿಗಾಲಿ ಏತ ನೀರಾವರಿಯ ಫಲಾನುಭವಿ ರೈತರು ಏನಾದ್ರೆ, ನೀವು ಈ ತರ ಯೋಜನೆ ಬಂದೈತೆ, ನೀವು ಒಂಥರ ಏನಾದ್ರೆ ಲಕ್ಕಿ ಇದ್ದಂಗೆ ನೀವು ಇದ್ರ ಲಾಭ ಪಡ್ಕೋಬೇಕಾಗತ್ತ. ಇದಕ್ಕೆ ನೀವೆಲ್ಲ ಸಹಕಾರ ಬೇಕು. ಇಲ್ಲಿ ನಮ್ಗೆ ಯಾಕಂದ್ರೆ ಸಮುದಾಯ ನೀರಾವರಿಗೆ ಏನಾಗುತ್ತೆ ಅಂದ್ರೆ ಸಹಕಾರ ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲರೂ ಯಾಕಂದ್ರೆ ಇಲ್ಲಿ ಒಬ್ರಿಗೆ ನೀರ್ ಹಾಯಿಲ್ರಿ. ಇದು ಒಮ್ಮೆ ನೀರ್ ಸ್ಟಾರ್ಟ್ ಆತಂದ್ರೆ ಪ್ರತಿಯೊಬ್ರು ಅಂದ್ರೆ ಒಂದು ಗ್ರೂಪ್ ಆಫ್ ಫಾರ್ಮರ್ ಇರ್ತಾರಲ್ರಿ, ಒಂದು ಕ್ಲಸ್ಟರ್ ಅಂತೀವಲ್ಲ, ಆ ಕ್ಲಸ್ಟರ್ ಜನ ಕೊಷ್ಟಕ್ಕೆ ಹೋಗುತ್ತಾ. ನಮಗ್ ನೀರ್ ಬೇಕಂತಂದ್ರೆ ನೀರು ಆನ್ ಮಾಡ್ಕೋಬೇಕು. ವಾಲ್ ಹೇಳಿದ್ರಲ್ಲ, ಮ್ಯಾನುವಲ್ ವಾಲ್ ಇತ್ತಲ್ಲ, ಅದನ್ನ ಆನ್ ಮಾಡ್ಕೋಬೇಕು. ನಮಗ್ ನೀರಿನ ಅವಶ್ಯಕತೆ ಇಲ್ಲ ಅಂದ್ರೆ ಆ ಮ್ಯಾನುವಲ್ ಆಫ್ ಮಾಡ್ಕೊಂಡ್ಬಿಟ್ರೆ ಉಳಿದ ರೈತರು ನೀರು ಹೋಗುತ್ತೆ. ಅದಕ್ಕೆ ಇಲ್ಲಿ ಏನೈತಿ, ಸಹಕಾರ ಐತ್ರಿ. ಇನ್ನೊಂದು ನಿಮ್ಗೆ ಸಂಘ ಅದಾವ್ರಿ, ನೀರು ಬಳಕೆದಾರ ಸಹಕಾರ ಸಂಘದಲ್ಲ, ಅದ್ರ ಜೊತೆ ಇನ್ವಾಲ್ವ್ಮೆಂಟ್ ಆಗ್ಬೇಕ್ರಿ. ಅದಕ್ಕೆ ಇನ್ವಾಲ್ವ್ಮೆಂಟ್ ಆಗ್ಬೇಕಾದ್ರೆ ನಾವು ವಾಲ್ಮೀಕಿ ಸಂಸ್ಥೆಯಿಂದ ನಮ್ಮ ಲಕ್ಕುಂಡಿ ಭಾಗದ ರೈತರ ಅಥವಾ ಸಿಂಗಲ್ ಯೋಜನೆ ರೈತರು ಏನಾದ್ರೆ ಬಹಳ ಬೆನಿಫಿಟ್ ತೊಂದರೆ. ಅವರು ಮೊದಲೆಲ್ಲ ರೈತರು ನಾವು ಎಷ್ಟೋ ಕರೆದ್ರು ಸಹಿತ ಅವ್ರು ಬರ್ತಿದ್ರು ಹೋಗ್ತಿದ್ರು. ಅಂದ್ರೆ ಅಲ್ಲಿ ಏನಾಗಿತ್ತು, ನಮ್ದು ಯಾವ್ದೋ ಮೀಟಿಂಗ್ ನಾವು ಮ್ಯಾಕ್ಸಿಮಮ್ 2 hours ಅಂತೀವಿ, 2 ತಾಸು ಅಂತೀವಲ್ಲ. ಅವ್ರಿಗೆ ಅನ್ಸುತ್ತೆ ಈಗ ಬಂದಿರ್ತಿಲ್ಲ, 2 ತಾಸು ನೋಡಿದಾಗ ಅದ್ರ ಕೇಳಿದಾಗ ಏನೋ ಖುಷಿ ಅನ್ಸುತ್ತೆ. ಮತ್ 3ನೇ ತಾಸಿಗೆ ಅನ್ಸುತ್ತೆ, ಹೋದ್ ಬಿಡಪ್ಪ ಅವ್ರು ಯಾರ ಮಾಡ್ತಾರ ಅಂತ ಅನ್ಸ್ಬಿಡ್ತಾರೆ. ಅದಕ್ಕೆ ನೀವೇನ್ರ 3 ದಿನ ವಾಲ್ಮೀಕಿ ಸಂಸ್ಥೆಗೆ ಹೋಗಿ ತಿಳ್ಕೊರೆ, ನಿಮ್ಮ ಬ್ರೈನ್ ಒಂಥರ
ಬ್ರೈನ್ ವಾಶ್ ಆದಂಗ್ ಬಿಡ್ತಾರೆ, ನೀವು ನಾವು ಡ್ರಿಪ್ ಮಾಡ್ಲೇಬೇಕಂತ ಅನ್ಕೊಂತಾರೆ. ಹಂಗ ಅದು ಎಫೆಕ್ಟ್ ಐತ್ರಿ. ವಾಲ್ಮಿ ಸಂಸ್ಥೆ ಅಷ್ಟು ಎಫೆಕ್ಟಿವ್ ಆಗಿ ಟೀಚಿಂಗ್ ಮಾಡ್ತಾರ, ನಿಮ್ಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ತಾರ, ನಿಮ್ ಜೊತೆ ಇಂಟ್ರಾಕ್ಷನ್. ನಮ್ ರೈತರು ಆಕ್ಚುಲಿ ನಾವು ಫಸ್ಟ್ ವಾಲ್ಮಿ ಸಂಸ್ಥೆ ಕರ್ಕೊಂಡು ಹೋದಾಗ ಅವ್ರು ರೈತರು ಆಕ್ಚುಲಿ ಅವ್ರನ್ನ ಯಾವ ತರ 5 ಸ್ಟಾರ್ ಹೋಟೆಲ್ ಟ್ರೀಟ್ ಮಾಡಿದ್ರು ಅವ್ರು. ನಮ್ ರೈತರು ಅಷ್ಟು ಖುಷಿ ಪಟ್ಟಿದ್ರು ಅವ್ರು. ಅದಕ್ಕೆ ನೀವು ಆತರ ಅಂದ್ರೆ ಆತರ ಎಫೆಕ್ಟಿವ್ ಆಗಿ ಎಲ್ಲೇ ಪ್ಲಾಟ್ ಇರ್ಲಿ ಅಥವಾ ಎಫೆಕ್ಟಿವ್ ಟೀಚಿಂಗ್ ಇರ್ಲಿ ಎಲ್ಲಾನು ಐತಿ. ಹಂಗಾಗಿ ನೀವು ಮುಂದಿನ ಹಂತದಾಗ ನಿಮ್ ಯೋಜನೆ ಐತಲ್ಲ ಅದು ನೀರ್ ಸ್ಟಾರ್ಟ್ ಆದಾಗ ಆಗ್ತದ, ನೀವು ಬೇರೆ ರೈತರಿಗೆ ಬಂದು ತೋರಿಸ್ಬೇಕು. ನಾವು ಇನ್ನೊಂದ್ ಏನ್ ಮಾಡಿದ್ವಿ ಅಂದ್ರೆ ಇಲ್ಲೇ ನಮ್ದು ಎಷ್ಟು 24 ಝೋನ್ ಇರೋದ್ರಿಂದ ಈ ಝೋನ್ 1 ನೀರ್ ಸ್ಟಾರ್ಟ್ ತಿಳ್ಕೊರಿ, ಝೋನ್ 24 ಝೋನ್ ಬಂದು ಕರ್ಕೊಂಡ್ ತೋರಿಸ್ತೀವಿ. ಯಾಕೆ ಅವರಿಗೂ ಯೋಜನೆ ಗೊತ್ತಾಗಬೇಕು. ಯಾಕಂದ್ರೆ ನಾವು 8,000 ಜನ ರೈತರು ಇರುವಾಗ ನಾವು ಒಂದೇ ಕಡೆ ತೋರ್ಸಕ್ ಆಗೋಲ್ರಿ ಅದು. ಅದಕ್ಕೆ ಏನ್ ಮಾಡ್ತೀವಿ ನಾವು, ನೀವು ಯಾವ ತರ ಬಂದಿರ ಪುರಿಗಾಲಿಂದ ನಾವು ಹಂಗ ನಮ್ ಬೇರೆ ಝೋನ್ ಇಂದ ಕರ್ಕೊಂಡ್ಬಂದು ಈ ಸೆಲೆಕ್ಷನ್ ಕ್ರಾಪ್ ಬಗ್ಗೆ, ಬೆಡ್ ಪ್ರಿಪರೇಷನ್ ಬಗ್ಗೆ ಅಥವಾ ಯಾವ್ಯಾವ ಉತ್ಪನ್ನ ಬೆಳಿತಾರ, ಎಷ್ಟು ಲಾಭ ಆಯ್ತು ಅದ್ರ ಸಕ್ಸಸ್ ಸ್ಟೋರಿ ಮಾಡ್ತೀವಿ. ನೆಕ್ಸ್ಟ್ ಮುಂದಿನ ಹಂತದ ಆಕ್ಚುಲಿ ನಾವು ವಾಲ್ಮಿ ಸಂಸ್ಥೆಗೆ ಒಂದು ಪಬ್ಲಿಕೇಶನ್ ಮಾಡಿದ್ವಿ ಸರ್, ಅದ್ರ ಕೋಪರೇಟ್ ಕೊಟ್ಟಾರೆ. ಒಂದು ಪಬ್ಲಿಕೇಶನ್ ಆಯ್ತಂದ್ರೆ ನಿಮ್ಗೂ ಹೆಲ್ಪ್ ಆಗುತ್ತೆ. ಅಂದ್ರೆ ನೀವು ಬ್ರೌಸ್ ಮಾಡಬಹುದು ವೆಬ್ಸೈಟ್ ನಾಗ ಬಂತಂದ್ರ ಯಾವ ರೈತ ಎಷ್ಟು ಬೆಳೆದಾರಂತ ನಿಮ್ಗೆ ಗೊತ್ತಾಗೋದ್ರ. ಹಂಗಾಗಿ ಎಲ್ಲಾ ರೈತರು ಈ ಯೋಜನೆನ ಯಶಸ್ವಿಗೊಳಿಸ್ರಿ. ಈ ನಮ್ಮ ಯೋಜನೆ ಆದ್ರೂ ನಿಮ್ ಪುರಿಗಾಲ ಯೋಜನೆ ಅಂದ್ರೆ ಎಲ್ಲ ಒಂದರೆ ಸಮುದಾಯ ನೀರಾವರಿ ಐತಲ್ಲ, ಎಲ್ಲರಿಗೂ ಕರ್ನಾಟಕ ಸರ್ಕಾರಕ್ಕೆ ಮತ್ತು ಕರ್ನಾಟಕ ನೀರಾವರಿ ನಿಗಮ ಅಲ್ಲಿ ನಿಮ್ದು ಪುರಿಗಾಲಿ ಸಂಸ್ಥೆ ಯಾವ ಯೋಜನೆ ಬರ್ತಲ್ಲ ಅವಕ್ಕೆಲ್ಲರಿಗೂ ನಾವು ಋಣಿಯಾಗಿರ್ಬೇಕು. ಯಾಕಂದ್ರೆ ಗೌರ್ಮೆಂಟ್ ದವ್ರು ಇಷ್ಟೆಲ್ಲ ಖರ್ಚು ಮಾಡ್ತಾರ ಅಂದ್ರೆ ಅದು ಆಕ್ಚುಲಿ ನಮ್ಮ ಒಳ್ಳೇದಕ್ಕೆ ಮಾಡಿರ್ತಾರೆ. ಅದಕ್ಕೋಸ್ಕರ ನೀವು ಅದನ್ನ ಸದುಪಯೋಗ ಮಾಡ್ಕೊಂತ ನಂದು ವಿನಂತಿ ಹೇಳ್ತಾರೆ. ನೋಡಿ, ಇದಕ್ಕೆ ಸಂಬಂಧಪಟ್ಟ ಕೃಷಿಗೆ ಸಂಬಂಧಪಟ್ಟಂತ ಅಧಿಕಾರಿಯವರು ಯಾವ ರೀತಿ ಕನ್ವಿನ್ಸ್ ಮಾಡ್ತಾ ಇದ್ದಾರೆ ನಿಮ್ಗೆ. ಅದಕ್ಕೆ ಇಷ್ಟೆಲ್ಲ ತಿಳ್ಕೊಂಡು ಹೋದ್ಮೇಲೆ ನೀವಲ್ಲೇ ಯಾವ ಮಟ್ಟದ ಸಾಧನೆ ಮಾಡ್ತೀರಿ, ಇದ್ರ 2 ಪಟ್ಟು 10 ಪಟ್ಟು ನೀವು ಮಾಡಿದ್ರಿ ಅಂದ್ರೆ ನಿಮ್ಮ ಸಕ್ಸಸ್ ನೀವೇ ಬರ್ಕೊಳ್ತೀರಿ, ನಿಮ್ಮ ಇತಿಹಾಸ ನೀವೇ ಬರ್ಕೊಳ್ತೀರಿ. ಬೇರೆಯವ್ರಿಗೂ ಸಹಿತ ಈ ವಿಚಾರ ಹೊರಹೊಮ್ಮಬೇಕು, ಅವ್ರಿಗೂ ತಿಳಿಸಿ ಹೇಳ್ಬೇಕು, ಅವರು ಬಂದು ಕಲಿಬೇಕು. ಒಟ್ಟಾರೆ ಏನು ವಾಲ್ಮೀಯ ಸದುದ್ದೇಶ ಇವತ್ತು ನೋಡಿ ಸ್ವತಃ ನಿರ್ದೇಶಕರು ನಿಮ್ ಜೊತೆನೆ ಅಡ್ಡಾಡ್ತಾ ಇದ್ದಾರೆ. ಯಾಕೆ? ನಿಮ್ಮೆಲ್ಲರಿಗೂ ಕನ್ವಿನ್ಸ್ ಮಾಡಿ ನಿಮ್ಮಿಂದ ಮತ್ತು ಒಬ್ಬೊಬ್ರು ಹೋಗಿ 10 ಜನರಿಗೆ, ನಿಮ್ಮ ಟೀಮ್ 1,000 ಜನರಿಗೆ ಹೇಳುವಂತದ್ದು. ಅವರು ಇಲ್ಲಿ ಬಂದು ತರಬೇತಿ ತಗೊಳ್ಳಿ. ಹೋದ್ಮೇಲೆ ಒಟ್ಟಾರೆ ನಿಮ್ಮ ಕೃಷಿ ಆದಾಯ ಹೆಚ್ಚೆಚ್ಚಾಗಬೇಕು, ಮಣ್ಣಿನ ಗುಣಧರ್ಮ ಉಳಿಬೇಕು, ನೀರಿನ ಅಪವ್ಯಯ ಆಗಬಾರ್ದು. ಆಮೇಲೆ ವೈಜ್ಞಾನಿಕವಾಗಿ ನೀವು ಬೆಳೆ ಬೆಳಿಬೇಕು. ನೋಡಿ ಎಷ್ಟು ಚಂದ ಹೇಳ್ತಾ ಇದ್ದಾನೆ. ನೀವು ಯಾವುದೇ ಗೊಬ್ಬರ ಕೊಟ್ರೆ, ಅನಾವಶ್ಯಕ ಕೊಟ್ರೆ ನಿಮ್ದೇ ಲಾಸ್ ಅದು. ಎಲ್ಲ ಮಣ್ಣಿಗೆ ಸಮಸ್ಯೆ ಅದು. ಅದಕ್ಕೆ ಏನಾದ್ರೂ ಉತ್ಕೃಷ್ಟ ವಸ್ತು ಭೂಮಿ ಮೇಲೆ ಏನಾದ್ರು ಇತ್ತು ಅಂದ್ರೆ ಅದು ಫಲವತ್ತಾದ ಮಣ್ಣು. ಅದನ್ನ ಯಾರ್ಯಾರು ಕಾಪಾಡ್ಕೊಳ್ತೀವಿ, ಅದನ್ನ ತಿಳ್ಕೊಂಡು ಕೃಷಿ ಮಾಡ್ತೀವಿ, ನಾವು ಸಕ್ಸಸ್ ಆಗ್ತೀವಿ ಅನ್ನುವಂತ ಒಂದು ಉದಾಹರಣೆ ಇದು. ಅದಕ್ಕೆ ಇವೆಲ್ಲವನ್ನೂ ಈಗ ಹೇಮಣ್ಣವರೇ ಒಂದು ಉದಾಹರಣೆ ಮಾತ್ರ, ನೀವೇ ಉದಾಹರಣೆ ಆಗ್ರಿ ಬೇರೆಯವ್ರಿಗೆ. ಹೇಮಣ್ಣಂಗೆ ನೀವು ಆಗ್ರಿ. ಸೆಪ್ಟೆಂಬರ್ ಮಾಡಿ, ಯಾಕಂದ್ರೆ ನೋಡಿ ಸಹಿತ ಪ್ರಮಾಣೀಕರಿಸಿ ನೋಡಿ ಅನ್ನೋ ಉದ್ದೇಶದಿಂದ ನಿಮಗೆ ತಿಳಿಸ್ತಾ ಇರುವಂತದ್ದು. ಒಬ್ಬ ಸಾಧಕ ರೈತ ಈಗ ಮೇನ್ ಇವರು ಮಾಡ್ತಾ ಇರೋದು ಏನಂದ್ರೆ ಮೆಕ್ಸಿಕನ್ ಬೀನ್ಸ್ 2 ಎಕರೆ ಪ್ಲಸ್ 2 ಎಕರೆ 4 ಎಕರೆ ಒಳಗೆ ಮೆಕ್ಸಿಕನ್ ಬೀನ್ಸ್ ಅನ್ನ ಬೆಳೀತಾ ಇದ್ದಾರೆ. ಹನಿ ನೀರಾವರಿ ಪದ್ಧತಿಗಿಂತ ಬಂದ್ಮೇಲೆ ಅವರು ಮೊದಲು ಮೆಕ್ಸಿಕನ್ ಬೀನ್ಸ್ ಮಾಡ್ತಾ ಇರ್ಲಿಲ್ಲ, ಶೇಂಗಾ ಬೆಳೀತಿದೆ 2 ಎಕರೆ ಅಷ್ಟೇ. ಅದ್ರೊಳಗೆ ಅವರು ನುಕ್ಸಾನ್ ಆಗಿ ಬಹಳ ಮೈಮೇಲೆ ಹಾಕೊಂಡಿದ್ರು. ಈ ಡ್ರಿಪ್ ಇರಿಗೇಷನ್ ಬಂದ್ಮೇಲೆ ಅವರು ಸ್ವಲ್ಪ ಒಂದು ಆಶಾಭಾವನೆ ಬಂತು, ಇಲ್ಲ ಈ ಬೆಳೆನೂ ಬೆಳೆದು ನೋಡ್ಬೋದು ಅಂತ ಕೃಷಿ ಇಲಾಖೆಯವರು ಇರ್ಬೋದು, ವಾಲ್ಮಿ ಇರ್ಬೋದು, ನೆಟಾಫಿಮರ್ ಇವರೆಲ್ಲ ಸಂಪರ್ಕ ಮಾಡ್ಕೊಂಡು ಮೆಕ್ಸಿಕನ್ ಬೀನ್ಸ್ ಹಾಕೊಂಡಿದ್ದಾರೆ. ಈ ತಾಂತ್ರಿಕತೆ ಬಂದ್ಮೇಲೆ ಇವರು ಏನ್ ಮಾಡಿದಾರೆ ಅಂದ್ರೆ 4 ಎಕರೆಯಲ್ಲಿ ಮೆಕ್ಸಿಕನ್ ಬೀನ್ಸ್ ಅಲ್ಲಿ ಪ್ರತಿ ಎಕರೆಗೆ 14 ಕ್ವಿಂಟಲ್ ಇಳುವರಿ ಬರ್ತಾ ಇದೆ. ನೀವೇ ನೋಡ್ಬೋದು ಅವ್ರದ್ದು ಎಷ್ಟು ಇಳುವರಿ ಹಿಡಿದಿದೆ ಅಂತ. ಅವ್ರಿಗೆ ಸರಾಸರಿ ಒಂದು 7,500 ರೂಪಾಯಿ ರೇಟ್ ನಂಗೆ 4 ಎಕರೆಯಿಂದ 4,20,000 ರೂಪಾಯಿ ಒಟ್ಟು ಆದಾಯ ಇದೆ. ಇವರಿಗೆ ಪ್ರತಿ ಒಂದು ಎಕರೆಗೆ ಎಷ್ಟು ಖರ್ಚಾಗ್ತಿದೆ ಅಂದ್ರೆ 20,000 ರೂಪಾಯಿ ಅಷ್ಟೇ ಖರ್ಚಾಗ್ತಿರೋದು. 80,000 ರೂಪಾಯಿ ತೆಗೆದ್ಬಿಟ್ರೆ ನೆಟ್ ಇವರಿಗೆ 3,40,000 ರೂಪಾಯಿ ತನಕನೂ ಆದಾಯ ಬರ್ತದೆ. ಕಡಿಮೆ ಅವಧಿಯೊಳಗೆ ಹೆಚ್ಚು ಆದಾಯ ಗಳಿಸ್ಲಿಕ್ಕೆ ಅವರೇ ಮಾದರಿ ಆಗಿದ್ದಾರೆ. ಪ್ರತ್ಯಕ್ಷವಾಗಿ ತಾವು ನೋಡ್ಬೋದು ಇಳುವರಿ ಅವ್ರು ಹೇಳಿದ್ದನ್ನ ಹೇಗಿದೆ, ಅವ್ರ ಹತ್ರನೇ ಡಾಕ್ಯುಮೆಂಟೇಶನ್ ಮಾಡಿದೀವಿ. ಇದೊಂದು ಮುಖ್ಯವಾಗಿ ಇವ್ರು ಮಾಡಿರುವಂತ ಮೆಕ್ಸಿಕನ್ ಬೀನ್ಸ್ ಅಲ್ಲಿ ಮಾಡಿರುವಂತ ಒಂದು ದೊಡ್ಡ ಸಾಧನೆ. ಇದ್ರೊಟ್ಟಿಗೆ ಏನ್ ಮಾಡಿದಾರೆ ಅಂದ್ರೆ ಇನ್ನೂ ಬೇರೆ ಬೇರೆ ಬೆಳೆ ಬೆಳೆದಿದ್ದಾರೆ. ಎಲ್ಲವೂ ಇಲ್ಲಿ ತಮ್ಮ ಎದುರಿಗೆ ಕಾಣ್ತಾ ಇದೆ. ಅದ್ರಲ್ಲಿ ಮುಖ್ಯವಾಗಿ ಏನಂದ್ರೆ ಮೆಕ್ಕೆಜೋಳ 3 ಎಕರೆ ಬೆಳೀತಾ ಇದ್ದಾರೆ. ಅದ್ರಲ್ಲಿ ಹನಿ ನೀರಾವರಿ ಬರೋಕ್ಕಿಂತ ಮೊದಲು ಇವ್ರದ್ದು ಮೆಕ್ಕೆಜೋಳ ಏನಾಗ್ತಿತ್ತು ಅಂದ್ರೆ 18 ಕ್ವಿಂಟಾಲ್ ಇಳುವರಿ ಬರ್ತಾ ಇತ್ತು.
ಪ್ರತಿ ಎಕರೆಗೆ. ಈಗ ಏನಾಗಿದೆ ಅಂದ್ರೆ ಹನಿ ನೀರಾವರಿನ ವ್ಯವಸ್ಥಿತವಾಗಿ ಅಳವಡಿಸ್ಕೊಂಡು ಗೊಬ್ಬರ ಎಷ್ಟು ಬೇಕೋ ಅಷ್ಟೇ ಕೊಡುವಂತದ್ದು, ಮತ್ತೆ ಮಣ್ಣು ಪರೀಕ್ಷೆ ಅಂತ ಎಲ್ಲಾ ವೈಜ್ಞಾನಿಕವಾಗಿ ಏನೇನು ಆಧುನಿಕ ಕೃಷಿ ತಂತ್ರಜ್ಞಾನ ಎಲ್ಲ ಅಳವಡಿಸ್ಕೊಂಡ್ಬಿಟ್ಟು ತರಬೇತಿ ಪಡೆದ ನಂತರ ಎಲ್ಲಾ ಮಾಡಿದ್ಮೇಲೆ ಅವ್ರು ಏನ್ ಮಾಡಿದಾರೆ, 18 ಎಕರೆಯಿಂದ 35 ಎಕರೆ ತನಕನೂ ಇಳುವರಿ ಆಗಿದೆ. 35 ಕ್ವಿಂಟಾಲ್ ತನಕನೂ ಇವ್ರದ್ದು ಬಂದಿದೆ. ಇಲ್ಲೇ ನೋಡಿ, ಒಂದು ಇಳುವರಿ ಡಬಲ್ ಆಗುತ್ತೆ ಅನ್ನೋದು ಇವರೇ ಪ್ರತ್ಯಕ್ಷ ಸಾಕ್ಷಿ ಹೇಳ್ತಾ ಇರೋದು. ನಾವ್ ಇಲ್ಲಿ ಯಾವ್ದು ಉತ್ಪ್ರೇಕ್ಷೆ ಮಾಡಿ ಹೇಳ್ತಿಲ್ಲ. ಆಕ್ಚುಲಿ ಅವ್ರು 40 ಟನ್ ತನಕ ಹೇಳಿದ್ದಾರೆ, ನಾವು ಸರಾಸರಿ ಹಿಡಿದಿದೆ. ಇದ್ರೊಳಗೆ ಏನಾಗಿದೆ ಅಂದ್ರೆ ಅವರಿಗೆ ಒಂದು ಸರಾಸರಿ 2,400 ರೂಪಾಯಿ ಅಂತೆ ಪ್ರತಿ ಕ್ವಿಂಟಾಲ್ಗೆ ಅವರಿಗೆ ಇದ್ದಾಗ 2,32,000 ಒಟ್ಟು ಆದಾಯ ಬರ್ತಾ ಇದೆ. ಪ್ರತಿ ಎಕರೆಗೆ ಇದ್ರಲ್ಲೂ ಖರ್ಚು ಕಡಿಮೆ ಇದೆ. 20,000 ರೂಪಾಯಿ ಖರ್ಚು ಕಳೆದ್ಬಿಟ್ರೆ ಇವ್ರಿಗೆ 3 ಎಕರೆಯಿಂದ 60,000 ರೂಪಾಯಿ ಖರ್ಚಾಗ್ಬಿಟ್ಟು 1,80,000ರಿಂದ 90,000 ರೂಪಾಯಿ ತನಕ ಆದಾಯ ಬರುವಂತದ್ದಿದೆ. ಕಡಿಮೆ ಅವಧಿಯಲ್ಲೇ ಹೆಚ್ಚಿನ ಆದಾಯ ಯಾವುದು? ಮೆಕ್ಕೆಜೋಳ. ಈ ಮೆಕ್ಕೆಜೋಳ ಆದ್ಕೊಳ್ಳಿ ಇವ್ರು ಸುಮ್ಮನೆ ಬಿಡೋದಿಲ್ಲ. ಮೆಕ್ಕೆಜೋಳ ಆದ್ಕೊಳ್ಳಿ ಅದ್ರೊಟ್ಟಿಗೆ ಏನ್ ಮಾಡ್ತಾರೆ, ಮೆಕ್ಕೆಜೋಳ ತೆಗೆದ್ಮೇಲೆ ಹಿಂಗಾರಿ ಬೆಳೆಯಾಗಿ 1 ಎಕರೆಯಲ್ಲಿ ಟೊಮೊಟೊ ಹಾಕ್ತಾರೆ, 1 ಎಕರೆಯಲ್ಲಿ ಹೀರೆಕಾಯಿ ಹಾಕ್ತಾರೆ, 1 ಎಕರೆ ಸೌತೆಕಾಯಿನೂ ಬೆಳೀತಾರೆ. ಈ ತರ ತರಕಾರಿ ಬೆಳೆಯನ್ನು ಬೆಳೀತಾ ಇದ್ರಲ್ಲೇ ಅದ್ರಲ್ಲೂ ಸಹಿತ ನಿರಂತರವಾಗಿ ಆದಾಯ ಬರುವಂತದ್ದು ಮಾಡ್ಕೊಂಡಿದ್ದಾರೆ. ಅದ್ರದ್ದು ಅನಾಲಿಸಿಸ್ ಅಲ್ಲಿ ನಿಮ್ಗೆ ತೋರಿಸಿದ್ದೇನೆ. ನಾನು ಮುಖ್ಯ ಬೆಳೆದಷ್ಟೇ ನಿಮ್ಗೆ ಹೇಳ್ತಾ ಇರೋದು. ನೆಕ್ಸ್ಟ್ ಏನಾಗಿದೆ ಅಂದ್ರೆ ಇವರು ಇನ್ನೊಂದು ಏನಂದ್ರೆ ಚೆಂಡು ಹೂ, ಇಲ್ಲೇ ನಮ್ಗೆ ಕಾಣ್ತಾ ಇದೆ. ಚೆಂಡು ಹೂ 1 ಎಕರೆಯಲ್ಲಿ ಹಾಕಿದ್ದಾರೆ. ಇದ್ರ ಮೊದಲು ಹನಿ ನೀರಾವರಿ ಬರೋ ಪೂರ್ವದಲ್ಲಿ 5 ಟನ್ ಚೆಂಡು ಹೂನ ಮಾಡ್ತಾ ಇದ್ರು. ಅಂದ್ರೆ 6 ಸಲ ಕಟಾವ್ ಮಾಡ್ತಾ ಇದ್ರು, 5 ಟನ್ ಅಷ್ಟೇ ಬೆಳೀತಾ ಇದ್ರು. ಈಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರಾವರಿ ಅಂದ್ರೆ ಹನಿ ನೀರಾವರಿ ಪದ್ಧತಿ ಬಂದ್ಮೇಲೆ ಪ್ರತಿ ಎಕರೆಗೆ 10 ಟನ್ ಅಷ್ಟು ಚೆಂಡು ಹೂ ಬೆಳೀತಾ ಇದ್ದಾರೆ. ಇದರಿಂದ ಅವರೊಂದು ಒಳ್ಳೆ ಆದಾಯ ಬರ್ತದೆ. ಚೆಂಡು ಹೂ ರೇಟ್ ಮಾರ್ಕೆಟ್ ಮೇಲೆ ಡಿಪೆಂಡ್ ಆದ್ರೂ ಸಹಿತ 13 ರೂಪಾಯಿಗೆ ನಾವು ಹಿಡಿದ್ರು ಸಹಿತ ಅವ್ರಿಗೆ ಕಡಿಮೆ ಇದ್ರೊಳಗೆ ಹಿಡಿದ್ರು ಅವ್ರಿಗೆ ಏನಾಗಿದೆ 1,30,000 ರೂಪಾಯಿ ಆದಾಯ ಬರ್ತಾ ಇದೆ. ಕೇವಲ ಅವ್ರಿಗೆ ಖರ್ಚಾಗ್ತಿರೋದು 30,000 ರೂಪಾಯಿ ಅಷ್ಟೇ. ನೆಟ್ 1 ಲಕ್ಷ ತನಕ ಆದಾಯ ಬರ್ತಾ ಇದೆ. ಚೆಂಡು ನೋಡಿ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ಯಾರ, ಬ್ಯಾಕ್ ಕ್ಯಾಲ್ಕುಲೇಷನ್. ಈಗ ಬೇಕಾಗಿ ದೊಡ್ಡ ದೊಡ್ಡ ಹಬ್ಬಗಳು ಬಂತು. ಈಗ ಮಹಾನವಮಿ ಮತ್ತು ಮೇನ್ಲಿ ದೀಪಾವಳಿಯಿಂದ ರಿವರ್ಸ್ ಕ್ಯಾಲ್ಕುಲೇಷನ್ ಮಾಡಿ ಇದನ್ನ ಬಿತ್ತಿಗೆ ಮಾಡೋದು, ಪ್ಲಾಂಟೇಶನ್ ಮಾಡುವಂತದ್ದು. ಯಾವಾಗ ನೀಡಿದೆ ಅದಕ್ಕೆ ಅವ್ರ ಪ್ರೊಡಕ್ಷನ್ ಬರುವಂತ ಒಂದು ಪ್ಲಾನಿಂಗ್ ಮಾಡ್ಕೊಂಡಿದ್ದಾರೆ. ನಾವು ಹಿಡಿದಿರೋ ಅಮೌಂಟ್ ಬಹಳ ಕಡಿಮೆ. ಅವರಿಗೆ ಹಬ್ಬಕ್ಕೆ ಸರಿಯಾಗಿ ಇನ್ನೆಲ್ಲ ಹಬ್ಬದ ಸೀಸನ್ ಸಾಲಕ್ಕೆ ಬರ್ತಾ ಇರೋದ್ರಿಂದ ಹಬ್ಬಕ್ಕೆ ಅವ್ರು ಪೂರೈಕೆ ಮಾಡಬೇಕು, ಅವರು ಒಂದು ಇದರಿಂದ ಆದಾಯ ಗಳಿಸಬೇಕು ಅಂತ ಒಂದು ವೈಜ್ಞಾನಿಕ ರೀತಿಯಲ್ಲಿ ತಾಂತ್ರಿಕ ಅವರು ಒಂಥರ ಇಂಜಿನಿಯರ್ ಇದ್ದಂಗೆ ಆಗ್ಯಾರೆ. ಅವಶ್ಯಕತೆ ತಕ್ಕಂತೆ ಬೆಳೆಯುವಂತದ್ದು ಮಾಡಿದ್ದಾರೆ. ಇನ್ನೊಂದ್ ಏನಂದ್ರೆ ಅವ್ರು ಇನ್ನೊಂದು ಬೆಳೀತಾ ಇರೋದು ಸೇವಂತಿ. 1 ಎಕರೆಯಲ್ಲಿ ಸೇವಂತಿ ಬೆಳೀತಾ ಇದ್ದಾರೆ. ಅದ್ರೊಳಗೆ ಏನಂದ್ರೆ ಮೊದಲು ಸೇವಂತಿಗೆ ಒಳಗೆ 8 ಕ್ವಿಂಟಾಲ್ ಸೇವಂತಿ ಅವ್ರದ್ದು ಇಳುವರಿ ಬರ್ತಾ ಇತ್ತು. ಈಗ ಈ ರೀತಿ ತಾಂತ್ರಿಕತೆ ಬೆಳವಣಿಗೆ ಆದ್ಮೇಲೆ 13 ಕ್ವಿಂಟಾಲ್ ತನಕನೂ ಅವರು ಸೇವಂತಿಗೆ ಬೆಳೀತಾ ಇದ್ದಾರೆ. 4 ಬಾರಿ ಹೂವನ್ನ ಕಟಾವ್ ಮಾಡ್ತಾ ಇದ್ದಾರೆ. ಇದ್ರೊಳಗೆ ಏನಂದ್ರೆ 1 ಎಕರೆ 20 ಗುಂಟೆಯಿಂದ ಇವರು 1,95,000 ರೂಪಾಯಿ ಆದಾಯ ಗಳಿಸ್ತಾ ಇದ್ದಾರೆ. ಇದರೊಳಗೆ ಇವರಿಗೆ ಎಕರೆ ಖರ್ಚಾಗುವಂತದ್ದು ಪ್ರತಿ ಎಕರೆಗೆ 50,000 ರೂಪಾಯಿ ಖರ್ಚಾಗಿ ನೆಟ್ ಇವರಿಗೆ 1,20,000 ರೂಪಾಯಿ ನಿವ್ವಳ ಉಳಿತಾಯ ಆಗ್ತಾ ಇದೆ. ಒಟ್ಟಾರೆ ಇವರೆಲ್ಲ ಏನ್ ಮಾಡ್ತಾ ಇದಾರೆ, 2 ಎಕರೆ 20 ಗುಂಟೆ ಪ್ಲಸ್ 9 ಎಕರೆ ಏನು ಹೊಸ ಜಮೀನು ಹಿಡ್ಕೊಂಡು ಮಾಡ್ತಾ ಇದಾರಲ್ಲ, ಇದ್ರ ಎಲ್ಲದಿಂದ ಸೇರಿ 5,79,000 ನಿವ್ವಳ ಆದಾಯವನ್ನ ಗಳಿಸ್ತಾ ಇದ್ದಾರೆ. ತಮ್ಗೆಲ್ಲ ಇಲ್ಲೇ ಕಾಣ್ತದೆ. ಇವ್ರ ಜಮೀನು ಇರೋದು ಎಲ್ಲ ಸುತ್ತಮುತ್ತ ಇದೆ. ಮತ್ತೆ ತೆಂಗಿನ ಮರನೂ ಇದಾವ. ಆ ತೆಂಗಿನ ಮರದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕಾಯಿನೂ ಮಾರ್ತಾರೆ, ಅವಶ್ಯಕತೆ ಇದ್ದಾಗ ಎಳ್ನೀರು ಮಾರುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಒಬ್ಬ ಸಣ್ಣ ರೈತ ಏನೇನೆಲ್ಲ ಒಂದು ಇರುವಂತ ಜಮೀನಿನಲ್ಲಿ 3-4 ತರ ಬೆಳೆ ಬೆಳೆಯುವ ಮೂಲಕ ಪ್ರಗತಿ ಹೊಂದಕ್ಕೆ ಹೆಂಗ್ ಸಾಧ್ಯ ಇದೆ? ಸುಮ್ನೆ ಕಬ್ಬು, ನಮ್ ಡೈರೆಕ್ಟ್ ಹೇಳ್ದಂಗೆ ಬರೀ ಕಬ್ಬು ಭತ್ತ ಅಂತ ಮೈಗಳ್ರ ಬೆಳೆ ಅಂತ ಅವ್ರು ಹೇಳ್ತಿದ್ರು. ಈಗ ಇವತ್ತು ಯಾಕೋ ಹೇಳಿಲ್ಲ ಸರ್. ಅದು ಒಂದೇ ಮಾಡ್ಕೊಂಡು ವರ್ಷ ಇದಕ್ಕಿಂತ ಈ ರೀತಿ ಬೇರೆ ಬೇರೆ ಮಾಡುವ ಮೂಲಕನು ಒಬ್ಬ ರೈತ ಖುಷಿಯಾಗಿರ್ಬೋದು. ಅವ್ರು ಮಾಡಿರೋ ಸಾಧನೆ ಇಲ್ಲೇ ಕಾಣ್ತದೆ. ಒಂದ್ ಮೊನ್ನೆ ಅಷ್ಟೇ ಮನೆ ಕಟ್ಸಿದ್ರು. ಬಹಳ ಅವ್ರ ಬಾಯಿಂದ ಕೇಳಿದ್ರೆ ನಾವು ಅದ್ರದ್ದು ಬೆಲೆ ಇರುತ್ತದೆ. 20 ಲಕ್ಷ ರೂಪಾಯಿ ನೋಡಿ, ಈಗ ಸದ್ಯ 4-5 ವರ್ಷದಲ್ಲಿ 20 ಲಕ್ಷ ರೂಪಾಯಿ ಆದಾಯ ಗಳಿಸಿ ಮತ್ತೆ ಇವರು ವರ್ಷಕ್ಕೆ 10 ಟ್ರಿಪ್ ಅಷ್ಟು ತಿಪ್ಪೆ ಗೊಬ್ಬರ, ಕೊಟ್ಟಿಗೆ ಗೊಬ್ಬರನ ಹೊರಗಡೆಯಿಂದ ಖರೀದಿ ಮಾಡಿ ತಂದಾಕ್ತಾರೆ. ರಾಸಾಯನಿಕ ಗೊಬ್ಬರನ ಪೂರ್ತಿ ಕಡಿಮೆ ಮಾಡಿದ್ದಾರೆ. ಮೊದಲು ಹರಿ ಪದ್ಧತಿ ಇದ್ದಾಗ ಏನ್ ಗೊಬ್ಬರ ಹಾಕ್ತಿದ್ರಲ್ಲ, ಅದರಿಂದ 20-30% ಅಷ್ಟೇ ಗೊಬ್ಬರನ ಈ ಡ್ರಿಪ್ ಇರಿಗೇಷನ್, ಡ್ರಿಪ್ ಥ್ರೂ ಕೊಡ್ತಾ ಇರೋದ್ರಿಂದ ಗೊಬ್ಬರದಲ್ಲಿ ಅವ್ರಿಗೆ ತುಂಬಾ ಉಳಿತಾಯ ಆಗಿದೆ. ಎಷ್ಟು ಬೇಕೋ ಅಷ್ಟೇ ಕೊಡ್ತಾ ಇದ್ದಾರೆ. ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನ ವೈಜ್ಞಾನಿಕ ಪದ್ಧತಿನ ಅಳವಡಿಸುವ ಮೂಲಕ ಬಹಳ ಸಂತುಷ್ಟರಾಗಿ 4 ಜನಕ್ಕೆ ಮಾದರಿ ಆಗುವಂತ ಪ್ರೋಗ್ರೆಸಿವ್ ರೈತರಾಗಿ ಹೊರಹೊಮ್ಮಿದ್ದಾರೆ. ತಾವು ಸಹಿತ ತಮ್ಮ ಭಾಗದಲ್ಲೂ ಪ್ರಯತ್ನ ಪಟ್ಟರೆ ಇದೆಲ್ಲ ಚಾನ್ಸಸ್ ಇದೆ. ಇದು ಮುಂದಿನ ಇದನ್ನ ನಮ್ ಡೈರೆಕ್ಟರ್ ಸರಿಗೆ ಕೊಡ್ತಾ ಇದ್ದೀನಿ. ಈಗ ಒಂದ ಬೆಳೆ ಬೆಳೆದ್ರಂದ್ರ ಅದ್ರಾಗ ಏನಾರ ರೇಟ್ ಹೆಚ್ಚು ಕಡಿಮೆ ಆತು ಅಥವಾ ರೋಗ ಬಂತು ಅಥವಾ ಏನೇ ತೊಂದರೆ ಆದ್ರೂ ಅದ್ರಾಗ ಇಳುವರಿ ಕಡಿಮೆ ಬಂತು ಅಂದ್ರ ಇನ್ನೊಂದು ಬೆಳೆ ಹೇಳಬೇಕು. ಈಗ ನೋಡಿ 4 ಬೆಳೆಗಳನ್ನ ಹೇಳಿದಾರೆ ನಮ್ಮ ಇಂಜಿನಿಯರ್ ಇವರು, ನಮ್ಮ ಸುಧೀಂದ್ರ ಅವರು. ಇತ್ತಾಗ ಮೆಕ್ಸಿಕನ್ ಬೀನ್, ಇತ್ತಾಗ ಚೆಂಡು, ಸೇವಂತಿಗೆ,
ಮೆಕ್ಕೆಜೋಳ ನೋಡ್ರಿ ನೀವು ಈ ಸೇವಂತಿಗೆಯಾಗ 1 ಎಕರೆದಾಗ 1,30,30,000 ರೂಪಾಯಿ. ಅಂದ್ರ ಉದ್ದೇಶ ಇದ್ರಾಗ ಒಂದೆರಡು ಯಾವಾದ್ರೂ ಸ್ವಲ್ಪ ಹಾನಿ ಆದ ಅಂದ್ರು ಇನ್ 3ರ ಕೈ ಹಿಡಿತು. ಸೊ ಕೊನೆಗೆ ಅವರು ಆರಾಮ್ ಇರ್ಬೋದಿತ್ತು. ಒಂದ ಮೆಕ್ಸಿಕನ್ ಬೀನ 4 ಎಕರೆಕ್ನು 5 ಎಕರೆಕ್ನು ಹಾಕಿ ಆರಾಮ್ ಮನ್ಯಾಗ ಕುಂದಿರ್ಬೋದಿತ್ತು. ನಾವ್ ಹೆಂಗ ಭತ್ತ ಕಬ್ಬು ಎಲ್ಲ ಹಾಕಿ ಕುಂದಿರ್ತೇವೆ, ಮೆಕ್ಕೆಜೋಳ ಹಂಗ ಹಾಕಿ ಅವ್ನ್ ಕುಂದಿರ್ಲಿಲ್ಲ. ಈ ತರ ಎಕರೆವಾರು ಬೇರೆ ಬೇರೆ ಬೆಳೆ ಬೆಳೆಯೋದ್ರಿಂದ ದಿವಸ ಕೆಲಸ ಹತ್ತತ್ರಿ ಅವ್ರು. ಇದು ಬಹಳ ಮುಖ್ಯವಾದದ್ದಿಲ್ಲ ನಾವು, ಯಾಕಂದ್ರೆ ಈ ಬೆಳೆ ನಿರ್ವಹಣೆ ಬರ್ತೈತಿ 1 ಎಕರೆ, ಆ ಬೆಳೆ ನಿರ್ವಹಣೆ ಬರ್ತೈತಿ. ಹಿಂಗ ಇದು ಬಂದಾಗ ಅದು ಅಂದ್ರೆ ಕಂಟಿನ್ಯೂಸ್ ಆಗಿ ಅವ್ರಿಗೆ ಉದ್ಯೋಗದ ಒಂದು ಅವಕಾಶ ಸಿಗ್ತೈತಿ. 6 ಅಚ್ಚುಕಟ್ಟು ಪ್ರದೇಶದಾಗ ಒಂದು 100 ರೈತರನ್ನ ಆಯ್ಕೆ ಮಾಡ್ಕೊಂಡೇವ್ ನಾವು. ಒಳ್ಳೊಳ್ಳೆ ರೈತರು ನಮ್ಮಲ್ಲಿ ತರಬೇತಿ ತಗೊಂಡು ಹೋದಂತ ರೈತರನ್ನ, ನಮ್ಮಲ್ಲಿ ತರಬೇತಿ ತಗೊಂಡು ಹೋಗಂತ ರೈತರನ್ನ ಥ್ರೋಟ್ ರಾಜ್ಯದಾದ್ಯಂತ 6 ಅಚ್ಚುಕಟ್ಟು ಪ್ರದೇಶದಲ್ಲಿ 100 ಜನಗಳನ್ನ ನಾವು ಐಡೆಂಟಿಫೈ ಮಾಡೇವಿ. ಅವ್ರದ್ದು ಒಂದು ಯಾವ ತರ ಇಲ್ಲಿ ತರಬೇತಿ ತಗೊಂಡು ಹೋಗಿ ತಮ್ಮ ಹೊಲದಲ್ಲಿ ಯಾವ ತರ ತಂತ್ರಜ್ಞಾನ ಉಪಯೋಗ ಮಾಡ್ಕೊಂತ ಇದ್ದಾರ, ನೀರಿನಲ್ಲಿ ಯಾವ ತರ ತಂತ್ರಜ್ಞಾನ ಉಪಯೋಗ ಮಾಡ್ಕೊಂತಿದ್ದಾರ, ಮಣ್ಣಿನಲ್ಲಿ ಯಾವ ತರ, ಕೃಷಿಯಲ್ಲಿ ಈ ತರ ಎಲ್ಲ ನಾವು ಇನ್ಫಾರ್ಮೇಶನ್ ಕಟ್ಟಿ ಹಾಕ್ತಾ ಇದ್ದೇವೆ, ತೊಗೊಂತಾ ಇದ್ದೇವೆ. ತೊಗೊಂಡು ಮುಂದಿನ ದಿನಮಾನದೊಳಗ ಯಾವ ಭಾಗದ ರೈತರು, ನಮ್ಮ ಕಾವೇರಿ ಭಾಗ ಇರ್ಬೋದು, ಭದ್ರಾ ಇರ್ಬೋದು, ತುಂಗಭದ್ರಾ ಇರ್ಬೋದು, ಮಲಪ್ರಭಾ ಇರ್ಬೋದು, ಘಟಪ್ರಭಾ ಇರ್ಬೋದು, ಅಲ್ಲಿ ರೈತರು ಈ ತರಬೇತಿ ತಗೊಂಡು ತಂತ್ರಜ್ಞಾನ ಉಪಯೋಗ ಮಾಡಿಕೊಂಡು ಎಷ್ಟು ಮಟ್ಟಿಗೆ ಯಶಸ್ವಿಗೊಂಡಿದ್ದಾರೆ, ಎಷ್ಟು ಇಳುವರಿ ತೆಗಿತಾ ಇದ್ದಾರೆ ಅನ್ನೋದನ್ನ ಒಂದು ಪಬ್ಲಿಕೇಶನ್ ಮಾಡ್ತೇವೆ. ಹಿಂದೆ ನಾವು ಗಿರೀಶ್ ಅವ್ರಿಗೆ ಹೇಳೇವಿ, ಆ ಪಬ್ಲಿಕೇಶನ್ ನಮ್ಮ ವೆಬ್ಸೈಟ್ನಾಗ ಹಾಕ್ತೇವೆ ಮುಂದೆ. ಅದು ನಿಮಗೆ ಉಪಯೋಗ ಆಗುತ್ತೆ. ಮತ್ತು ಜೊತೆಗೆ ನಾವೇನ್ ತರಬೇತಿ ಕೊಡ್ತೇವಲ್ಲ, ಸಾಹೇಬ್ರಿಗೆ ಹೇಳಿದ್ರು 1 ದಿವಸದ್ದು, 2 ದಿವಸದ್ದು, 3 ದಿವಸದ್ದು, 5 ದಿವಸದ್ದು, 1 ತಿಂಗಳು ಇಂಜಿನಿಯರ್, ಇವೆಲ್ಲ ಸಿಲೆಬಸ್ನ ಎಲ್ಲ ರೆಡಿ ಮಾಡಿ ಕನ್ನಡದಾಗ ಇಂಗ್ಲಿಷ್ನಾಗ ಅದನ್ನು ವೆಬ್ಸೈಟ್ನಾಗ ಹಾಕ್ತೇವೆ. ಸೊ ಮುಂದೆ ನಿಮಗೆ ಇಲ್ಲಿ ಏನಾರ ತಿಳಿದಿಲ್ಲ ಅಂದ್ರೂ ನಿಮ್ ಮೊಬೈಲ್ನಾಗ ತೆಗೆದು ನೋಡಿದ್ರು ಇದೊಂದು ತಂತ್ರಜ್ಞಾನ ಕಲ್ತಿದ್ ನಿಮ್ಗೆ ಗೊತ್ತಾಗ್ಲಿ ಅನ್ನೋ ಉದ್ದೇಶದಿಂದ ನಾವು 24x7 ವಾಲ್ಮಿಯಿಂದ ಕೆಲಸ ಮಾಡ್ಬೇಕಂತ ಒಂದು ಸಂಕಲ್ಪ ಮಾಡ್ಕೊಂಡೇವಿ. ಎಲ್ಲರೂ ಮಾಡ್ತಾ ಇದ್ದೇವೆ. 3 ಬ್ಯಾಚ್ ಅದಾವ್ರಿ, ನಾವ್ ಎಲ್ಲಾ ಕಡೆ ಹೊಂಟೇವಿ. ಒಂದ್ ಬ್ಯಾಚ್ ನಾರ್ತ್ ಯಾದಗಿರಿ, ರಾಯಚೂರು ಹಿಂಗ್ ಹೋದ್ರು, ಒಂದ್ ಬ್ಯಾಚ್ ಇತ್ತಾಗ ದಾವಣಗೆರೆ, ಈ ಕಡೆ ಶ್ರೀರಂಗಪಟ್ಟಣ, ಮಂಡ್ಯ ಈ ಕಡೆ ಹೋಗುತ್ತೋ, ನಡುವಿನ ಬ್ಯಾಚ್ ಮಲಪ್ರಭಾ, ಘಟಪ್ರಭಾ ಹೋಗುತ್ತೋ. ಈ ತರ ಎಲ್ಲಾ ಏರಿಯಾನು ನಾವು ಕವರ್ ಮಾಡ್ತಾ ಇದ್ದೀವಿ. ಇದಕ್ಕೆಲ್ಲ ನಿಮ್ ಮುಂದಿನ ದಿನಮಾನದೊಳಗೆ ನಿಮ್ದು ಸಹಕಾರ ಬೇಕು. ನಾವು ಆ ಕಡೆ ಬಂದಾಗ ಸ್ವಲ್ಪ ನೀವೆಲ್ಲ ವಾಲ್ಮಿಯಿಂದ ಬಂದಾರಪ್ಪ, ನಮ್ಮ ನೆಟ ಫ್ಯಾಮ್ ಇಂದ ಬಂದಾರ, ಅಥವಾ ನಮ್ಮ ಜೈನ್ ಇರಿಗೇಷನ್ ಇಂದ ಬಂದಾರ, ಇವ್ರನ್ನೆಲ್ಲರೂ ಬಂದಾಗ ನೀವು ಕೂಡಿ ಒಂದ್ ಒಳ್ಳೆ ಚರ್ಚೆ ಮಾಡಿ ಕೃಷಿಯನ್ನ ಮತ್ತ ಲಾಭ ಮಾಡೋಣ ಅಂತ ಎಲ್ಲರಿಗೂ ಹೇಳ್ತಾ ನನ್ನ ಮಾತಿಗೆ ವಿರಾಮ. ಈ ಒಂದು ತಾಕು ಇದು ಸಹ ಮೆಕ್ಸಿಕನ್ ಬೀನೆ ಬೆಳಿತಾ ಇರೋದು. ಬಟ್ ಇಲ್ಲಿ ಒಂದು ಮುಖ್ಯವಾಗಿರ್ತಕ್ಕಂಥ ತಂತ್ರಜ್ಞಾನ ಏನಂದ್ರ, ಇಲ್ಲಿ ರೈತ ಬಾಂಧವರು ಹರಿ ನೀರಾವರಿ ಉಪಯೋಗ ಮಾಡಿ ಬೆಳಿತಾ ಇದ್ದಾರೆ. ನಾವು ಈ ಹರಿ ನೀರಾವರಿಯಿಂದ ಬೆಳೆದ್ರ ಗಿಡಗಳು ಯಾವ ತರ ಬೆಳಿತಾವೋ ಅಥವಾ ಯಾವ ತರ ಅದರ ಏನ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಬೆಳವಣಿಗೆ ಯಾವ ತರ ಐತನ್ನೋ ನೀವು ನೋಡ್ಬೋದು. ಇದನ್ನೇ ನಾವು ಇದೇ ತರ ಇದನ್ನ ಹರಿ ನೀರಾವರಿ ಯೂಸ್ ಮಾಡಿ ಈ ತರ ಬೆಳಿ ನೋಡಿದ್ರೆ ಇದು ಗಣನೀಯವಾಗಿ ಇಲ್ಲಿ ನಮ್ಗೆ ಇಳುವರಿ ಕಡಿಮೆ ಬರ್ತದೆ ಅನ್ನೋದು ಈ ಬೆಳೆ ನೋಡಿದ್ರೆ ನಮ್ಗೆ ಗೊತ್ತಾಗತ್ತೆ. ಈ ಒಂದು ತಾಕಿನಲ್ಲಿ ನಾವು ನೋಡ್ಲಾಗ ರೈತ ಬಾಂಧವರ ಹೊಲದಲ್ಲೇ ನಾವು ಮಾಡಿದ್ದು. ಇದ್ರ ಜೊತೆಗೆ ನಾವು ಈಗ ಡ್ರಿಪ್ ಒಳಗ ಹನಿ ನೀರಾವರಿ ಪದ್ಧತಿಯಲ್ಲಿ ಮಾಡ್ತಾ ಇದ್ದೀವಿ. ಅಲ್ಲಿ ಗಿಡಗಳನ್ನ ನೋಡ್ರಿ, ಅಲ್ಲಿ ಗಿಡ ನೋಡಿದ್ರೆ ಎಷ್ಟು ಇಳುವರಿ, ಎಕರೆಗೆ 14-18 ಕ್ವಿಂಟಲ್ ಬರ್ತಾ ಇದೆ. ಇಲ್ಲಿ ಈ ಒಂದು ಗಿಡ ನೋಡಿದ್ರ ಬಹಳ ಅಂದ್ರೆ 6-7 ಕ್ವಿಂಟಲ್ ಬರುವಂತ ಒಂದು ಪರಿಸ್ಥಿತಿ ಹರಿ ನೀರಾವರಿಯಲ್ಲಿ ಐತೆ ಅಂತ ನನಗ ಈ ಒಂದು ತಾಕಿನಲ್ಲಿ ಈ ಬೆಳೆ ನೋಡಿದ್ರೆ ನನಗ ಕಂಡು ಬರ್ತದೆ. ಈ ಒಂದು ತಾಕಿನಲ್ಲಿ ರೈತರ ಹೊಲದಲ್ಲೇ ನಾವು ಈ ಲಕ್ಕುಂಡಿ ಗ್ರಾಮದೊಳಗ ಇಲ್ಲಿ ನಾವು ಮೆಕ್ಸಿಕನ್ ಬೀನನ್ನ ಹನಿ ನೀರಾವರಿ ಪದ್ಧತಿಯಿಂದ ಇಲ್ಲೇ ಉಪಯೋಗಿಸ್ಕೊಂಡು ಇಲ್ಲಿ ಬೆಳಿತಾ ಇದ್ದೇನೆ ರೈತ. ಇದಕ್ಕ ಈ ಒಂದು ಡೆಮೋ ಪ್ರಾತ್ಯಕ್ಷಿಕೆ ಪ್ಲಾಟ್ ಒಳಗ
ನಾವು ಆ ಗಿಡಗಳನ್ನು ನೋಡಿದ್ರ, ಆ ಬ್ರಾಂಚ್ ನೋಡಿದ್ರ, ಆ ಕಾಯಿಗಳನ್ನು ನೋಡಿದ್ರ ಸುಮಾರು ಇದರಲ್ಲಿ ನಾವು ಇಳುವರಿ ನೋಡ್ಲಾಗಿ ಸುಮಾರು ಒಂದು 14ರಿಂದ 16 ಕ್ವಿಂಟಲ್ ಒಂದು ಎಕರೆಗೆ ಬರುವಂತ ಒಂದು ಇಳುವರಿ ಇಲ್ಲಿ ಈ ಒಂದು ಗಿಡದಲ್ಲಿ ಕಾಣ್ತಾ ಇದೆ. ಮತ್ತೆ ಇಲ್ಲಿ ಇನ್ನೊಂದು ಏನಾಗಿತ್ತು, ಜೋಡು ಸಾಲು ಪದ್ಧತಿ ಮಾಡಿದ ನಾವು ಈ ಒಂದು ತಾಕಿನಲ್ಲಿ ಹನಿ ನೀರಾವರಿಯಿಂದ ಜೋಡು ಸಾಲು ಪದ್ಧತಿ. ನಾವು ಕಬ್ಬಿನಲ್ಲಿ ಜೋಡು ಸಾಲು ಪದ್ಧತಿ ಬೆಳಿತೀವಿ, ಬೇರೆ ಬೇರೆ ಬೆಳೆಯಲ್ಲಿ ಬೆಳಿತೀವಿ. ಅಂತದನ್ನ ಅಲ್ಪಾವಧಿ ಬೆಳೆಗಳಲ್ಲಿ ಸಹ ಇವನು ಡ್ರಿಪ್ ಇರಿಗೇಷನ್ ಪೈಪ್ ಹಾಕಿ ಜೋಡು ಸಾಲು ಪದ್ಧತಿಯನ್ನು ಬೆಳಿತಾ ಇದ್ದಾನೆ. ಸೊ ಸುಮಾರು ಇವತ್ತಿನ ದಿವಸ ಈ ಒಂದು 16ರಿಂದ ಈ ಜೋಡು ಸಾಲು ಪದ್ಧತಿಯಿಂದ ಇನ್ನೂ ಹೆಚ್ಚಿಗೆ ಇಳುವರಿ ಬರ್ತೈತಿ ಅಂತೇಳಿ ಅವ ರೈತ ಹಿಮನ್ನ ನಿರೀಕ್ಷೆ ಮಾಡತಾನ. ಸುಮಾರು ಈ ಸಲ 18 ಕ್ವಿಂಟಲ್ ಈ ಒಂದು ಎಕರೆಗೆ ಈ ಜೋಡು ಸಾಲು ಪದ್ಧತಿಯಿಂದ ಜೊತೆಗೆ ಹನಿ ನೀರಾವರಿ ಯೂಸ್ ಮಾಡಿ ಇದನ್ನ ಬೆಳಿಲಿಕ್ಕೆ ಅವ ಪ್ರಯತ್ನ ಮಾಡ್ತಾ ಇದ್ದಾನೆ. ಇದನ್ನ ನೋಡ್ಲಾಗಿ ನಾವು ಹನಿ ನೀರಾವರಿ ನಾವು ಅಲ್ಲಿ ನೋಡಿದ್ವಿ ಬೇರೆ ತಾಕಗಳಲ್ಲಿ, ರೈತರ ತಾಕಗಳಲ್ಲಿ. ಇಲ್ಲಿ ಹನಿ ನೀರಾವರಿ ಒಂದು ಮಹತ್ವ ಏನ್ ಅನ್ನೋದನ್ನ ನಾವು ಈ ಬೆಳೆನೇ ನಮಗ ಹೇಳ್ತೇವೆ. ನೀವು ಈ ತಾಕಿನ ಅಥವಾ ನಿಮ್ ಜಮೀನ್ ಬಗ್ಗೆ ಏನಾದ್ರು ಒಂದ್ 2 ಮಾತುಗಳನ್ನ ಹೇಳ್ಬೇಕಂತ ಹೇಳ್ತಾ ಇದ್ವಿ. ಇದು ನಮಗ ಬೆಂಗಳೂರಿಂದ ಬೀಜ ತಂದ್ರಿ, ಬೀಜ ತಂದು ಹಾಕಿ ಕೊಟ್ರಿ. ಒಂದೇ ಬೆಳೆ ನಮ್ಗೆ 13 ಕ್ವಿಂಟಲ್ ಬಂತು. 2ನೇ ಬೆಳೆ ಮತ್ತೆ ಹಿಂಗಾರಿ ಹಾಕಿದ್ವಿ, 14 ಕ್ವಿಂಟಲ್ ಬಂತು. ಜೋಡು ಸಾಲು ಪದ್ಧತಿ ಯಾವಾಗ ಮಾಡಿದ್ದಿಲ್ಲ ನೀವು, ಈ ವರ್ಷ ಮಾಡಿರಿ. ಈ ಜೋಡು ಸಾಲು ಪದ್ಧತಿ ವಿತ್ ಹನಿ ನೀರಾವರಿ ಮಾಡಿ ಈ ಸರ ಇಳುವರಿ ಒಂದ್ ಎಕರೆಗೆ ಹೆಚ್ಚಿಗೆ ಎಷ್ಟು ನಿರೀಕ್ಷೆ ಮಾಡ್ತಾ ಇದ್ದೀವಿ? ನಾವು 14 ಆಯ್ತಲ್ರಿ, 15ರಿಂದ 16 ಕ್ವಿಂಟಲ್ ಅಂತ ನಾವು ಇಟ್ಕೊಂಡಿವ್ರಿ. ಮುಂದೆ ನಮಗ ದೇವರು ಕ್ರಮ ತಕ್ಕ ಕೊಟ್ಟ ಕೊಡ್ತಾನೆ.